हरि ओम। रामाय रामभद्राय रामचंद्राय वेदसे रघुनाथाय नाथाय सीताय पतिये नमः। श्रीराघवं दशरथात्मजमप्रमेयं सीतापतिं रघुकुलान्वय रत्नदीपम् आजानुबाहु अरविन्ददलायताक्षं श्रीरामं निशाचर विनाशकरं नमामि। हरि ओम। ಆತ್ಮೀಯ ಬಂಧುಗಳೇ, ಈ ರಾಮನವಮಿಯ ಪ್ರಯುಕ್ತ ರಾಮಾಯಣದ ಒಂದು ಸಪ್ತಾಹವನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತಿಂದ ಪ್ರಾರಂಭ ಆಗ್ತಿದೆ. ಶುಕ್ರವಾರದ ತನಕ ರಾಮಾಯಣದ ಪಾತ್ರ ಪ್ರಪಂಚ ಅಂದ್ರೆ ರಾಮಾಯಣದ ಕಥೆ ಸಾಮಾನ್ಯ ಕಥೆ ಎಲ್ರಿಗೂ ಗೊತ್ತಿರುತ್ತೆ. ಆದ್ರೆ ಅದು ಗೊತ್ತು ಅಂತ ಅನ್ಕೊಳಕ್ ಹೋಗ್ಬಾರ್ದು. ಯಾಕಂದ್ರೆ ಗೊತ್ತಿರೋದು ಬಹಳ ಕಡಿಮೆ, ತುಂಬಾ ತಿಳ್ಕೊಳ್ಳೋಂಥದ್ದು ಇರುತ್ತೆ. ಆ ದೃಷ್ಟಿ ಕೆಲವು ಆರಿಸಿದಂತ ಪಾತ್ರಗಳು ರಾಮಾಯಣ ರಾಯದು ಹನುಮಂತ, ರಾಮ, ಲಕ್ಷ್ಮಣ, ಭರತ ಮತ್ತು ಸೀತೆ, ಈ 5 ಜನ ಪಾತ್ರಗಳನ್ನ ನಾವು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿ ರಾಮಾಯಣದಲ್ಲಿ ಮತ್ತೂ ಆಸಕ್ತಿ ಹೆಚ್ಚಾಗುವಂತ ಕೆಲಸ ಆಗಲಿ ಅನ್ನೋ ದೃಷ್ಟಿಯಿಂದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವೆಲ್ಲ ಎಲ್ಲರೂ ಬಂದಿದ್ದೀರಿ, ಎಲ್ರಿಗೂ ಸ್ವಾಗತ. ಮತ್ತು ಶುಕ್ರವಾರ ತನಕನೂ ಕೂಡ ಇನ್ನೂ ಬೇರೆ ತಿಳಿಸಿ ರಾಮಾಯಣದ ಒಂದು ಪ್ರಚಾರದ ಕಾರ್ಯದಲ್ಲಿ ರಾಮಾಯಣದ ಪ್ರಚಾರ ಕಾರ್ಯದ ಯಜ್ಞ ರೂಪ ಕಾರ್ಯ ಇದು. ಅದರಲ್ಲಿ ಎಲ್ಲರೂ ಭಾಗವಹಿಸ್ಬೇಕು ಅಂತ ನಿಮ್ಮನ್ನು ಕೇಳಿಕೊಂಡು ಕಥಾಭಾಗಕ್ಕೆ ಬರ್ತಾ ಇದ್ದೀನಿ. ಹನುಮಂತ ನಮಗೆ ಅವನ ಪರಿಚಯ ಆಗುವಂಥದ್ದೇ ಕಿಷ್ಕಿಂಧ ಕಾಂಡದಲ್ಲಿ. ರಾಮ ಲಕ್ಷ್ಮಣ ಅವರು ವನವಾಸಕ್ಕೋಸ್ಕರ ಕಾಡಕ್ಕೆ ಬಂದಾಗ ಸೀತಾ ಅಪಹರಣ ಆಗಿದೆ. ಬಹಳ ವ್ಯಾಕುಳನಾಗಿ ದುಃಖಿತನಾಗಿದ್ದಾನೆ ಶ್ರೀರಾಮ. ಆಗ ಅವನು ಕಿಷ್ಕಿಂಧೆಗೆ ಅಲ್ಲಿ ಹೋದ್ರೆ ನಿನಗೆ ಅಲ್ಲಿ ಸುಗ್ರೀವ ಅಂತಿದ್ದಾನೆ, ಸಹಾಯ ಮಾಡ್ತಾರೆ ಅಂತ ಅವನಿಗೆ ಸುದ್ದಿ ಗೊತ್ತಾಗಿ ಋಷ್ಯಮುಖ ಪರ್ವತಕ್ಕೆ ರಾಮನ ಕಂಡು ಬಂದಿದ್ದಾನೆ. ಅಲ್ಲಿಂದ ಹನುಮಂತನ ಎಂಟ್ರಿ ಆಗುತ್ತೆ ರಾಮಾಯಣದಲ್ಲಿ. ಅದು ಪೂರ್ವ ಕಥೆ ಪ್ರಾಯಶಃ ಎಲ್ರಿಗೂ ಗೊತ್ತಿರುತ್ತೆ. ಯಾಕಂದ್ರೆ ಕಡಿಮೆ ಸಮಯ ಇಷ್ಟೊಂದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಅದು ಯಾವುದು ಈಗ ಉಲ್ಲೇಖ ಮಾಡಲ್ಲ. ಕೇಸರಿ ಮತ್ತು ಅಂಜನಿಯ ಮಗ, ಹಂಗಾಗಿ ಇವನಿಗೆ ಆಂಜನೇಯ ಅಂತ ಹೆಸರು ಬಂದಿರೋದು. ಮತ್ತು ವಾಯುವಿನ ಅವತಾರ ಆದ್ರಿಂದ ಅಥವಾ ವಾಯುಪುತ್ರ ಅಂತ ಕರೆಸ್ಕೊಳ್ತಾನೆ. ಇದೆಲ್ಲ ಬಾಲ್ಯಕಾಲದ ಅನೇಕ ಘಟನೆಗಳು. ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಲ್ಲ ಕಡೆ ವಿಕಾಸ ಕಡೆ ಗೊತ್ತಿರುತ್ತೆ. ಅದರ ಕಥೆಯ ಮುಖ್ಯ ಭಾಗ ಪುರಾಣ ಏನಂತಂದ್ರೆ, ಒಂದು ಇಡೀ ದೇಶದಲ್ಲಿ ನಿರ್ವಿವಾದವಾದಂತ ವ್ಯಕ್ತಿತ್ವ ಇರೋನು ಹನುಮಂತ. ಯಾವ ಊರ್ಲಿ ನೋಡಿ ಒಂದು ಆಂಜನೇಯ ದೇವಸ್ಥಾನ ಇರುತ್ತೆ. ಹನುಮಂತ ದೇವಸ್ಥಾನ ಇಲ್ಲದೆ ಇರುತ್ತೆ ಪ್ರಾಯಶಃ ಊರೇ ಇಲ್ಲ. ನಾನು ಜಮ್ಮು ತನಕ ಹೋಗಿದ್ದೆ, ಸಿಮ್ಲಾಗ್ ಹೋಗಿದ್ದೆ, ಅಲ್ಲೂ ಆಂಜನೇಯ ದೇವಸ್ಥಾನ ಇದೆ. ಮೇಲ್ಗಡೆ ಬದ್ರಿ ಕೇದಾರ್ನಾಥ್ ಅಲ್ಲೂ ಆಂಜನೇಯ ದೇವಸ್ಥಾನ ಇದೆ. ಅಷ್ಟೇ ಯಾಕೆ, ಇವತ್ತಿನ ಸಹ USA ನಲ್ಲಿ ಕ್ಯಾಲಿಫೋರ್ನಿಯಾ ಹತ್ರ ದೊಡ್ಡ ಆಂಜನೇಯ ದೇವಸ್ಥಾನ ಇದೆ. ಅಲ್ಲೆಲ್ಲ ಅದಕ್ಕೆ ಹೆಸರೇನೆ ವೈಟ್ ಆಂಜನೇಯ ಅಂತ. ಎಲ್ಲ ಬಿಳಿಯರು ಸೇರ್ಕೊಂಡು ಮಾಡತಕ್ಕಂಥ ದೊಡ್ಡ ಆಂಜನೇಯ ದೇವಸ್ಥಾನ ಇದೆ. ಮತ್ತೆ ನಮ್ಮ ದೇಶದಲ್ಲಿ ಆಗ್ಲೇ ಹೇಳ್ದಂಗೆ ಎಲ್ಲ ಕಡೆಯೂ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ಭಕ್ತರು ತುಂಬಾ ಜನ ಇದ್ದಾರೆ, ಹನುಮಾನ್ ಭಕ್ತರು. ಸೊ ಇದೇನು ಯಾಕೆ ಇಷ್ಟೊಂದು ಅಂತ ತಿಳ್ಕೊಳ್ಳೋ ದೃಷ್ಟಿಯಿಂದ ಒಂದಿಷ್ಟು ಯೋಚನೆ ಮಾಡೋಣ. ಮೊದಲನೇದಾಗಿ ಏನಂತಂದ್ರೆ, ಈ ನಾವು ಕಿಷ್ಕಿಂಧೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಏನಂತಾರೆ ಕಿಷ್ಕಿಂಧೆನಲ್ಲಿ, ಅಲ್ಲಿ ಸುಗ್ರೀವ ಮತ್ತು ವಾಲಿ ಅವ್ರ ಕಥೆಯಿಂದ ಪ್ರಾರಂಭ ಆಗುತ್ತೆ. ವಾನರರು ಅಂತಂದ್ರೆ ಏನು ಅಂತಂದ್ರೆ, ವನ ಪ್ಲಸ್ ನರ, ಕಾಡಿನಲ್ಲಿ ವಾಸ ಮಾಡ್ತಕ್ಕಂಥ ಜನ ಅಂತ. ಕಾಡು ಜನ ಮತ್ತೆ ಈ ಬಾಲ ಇದ್ದಿದ್ದು ಮುಖ ಇದ್ದಿದ್ದು ಗೊತ್ತಿಲ್ಲ. ಅದೆಲ್ಲ ನಾವು ಸೈಂಟಿಫಿಕ್ ಇನೋವೇಷನ್ ಅವಶ್ಯಕತೆ ಇಲ್ಲ. ಅಲ್ಲಿರ್ತಕ್ಕಂಥ ತತ್ವವನ್ನು ಅರ್ಥ ಮಾಡ್ಕೋಬೇಕನ್ನೋ ಅಷ್ಟೇ. ಈ ವಾನರರು ಹೇಗೆ ಅವ್ರದ್ದು ಸಂಸ್ಕೃತಿ ಇತ್ತು ಆಗಿನ ಕಾಲದಲ್ಲಿ ಇತ್ತಂದ್ರೆ, ಆಗಿನ ಕಾಲದಲ್ಲಿ ಇದ್ರೆ ಯಾವ್ದು ಅಂತ ಮತ್ತೆ ಪ್ರಶ್ನೆ ಬರುತ್ತೆ. ಇದು ಯಾವಾಗ ನಡೆದಿರಬಹುದು ಅಂತಂದ್ರೆ, ನಮ್ಮೆಲ್ಲ ದಾಖಲೆಗಳ ಪ್ರಕಾರವಾಗಿ ನಿಧಾನಕ್ಕೆ ಹೋಯ್ತು. ಇದು ನಡೆದಂತದ್ದು ತ್ರೇತಾಯುಗ. ಕಲಿಯುಗ ಇನ್ನು 5100 ವರ್ಷ ಆಗಿದೆ ಅಷ್ಟೇ. ದ್ವಾಪರಯುಗ ಇದ್ದಿದ್ದು 8,64,000 ವರ್ಷ, 8,64,000 ವರ್ಷ. ಅದಕ್ಕೆ ಹಿಂದೆ ತ್ರೇತಾಯುಗ ಇತ್ತು. ಹಂಗಾಗಿ ಕೆಲವರು ಬುದ್ಧಿಜೀವಿಗಳು ಅಥವಾ ಜ್ಞಾನಿಗಳು
ರಿಸರ್ಚ್ ಮಾಡಿ ಇದು 10,000 ವರ್ಷ 10 ಲಕ್ಷ ವರ್ಷ ಆಗಿದೆ ಅಂತ ಹೇಳ್ತಾರೆ. ಇಷ್ಟು ವರ್ಷ ಇಮ್ಯಾಜಿನ್ ಮಾಡ್ಕೊಳಕ್ ಆಗದೆ ಇರ್ತಕ್ಕಂಥ ಪಾಶ್ಚಾತ್ಯರು 10,000 ವರ್ಷ ಅಂತಾರೆ. ಮತ್ತೆ ನಿಜವಾಗ್ಲೂ ಎಷ್ಟು ಅಂತಂದ್ರೆ ಸುಮಾರು 10-12 ಲಕ್ಷ ವರ್ಷ ಅಂತಲೂ ಗ್ಯಾರಂಟಿ ಆಗಿದೆ. 12 ಲಕ್ಷ ವರ್ಷ ಆಗಿದೆ, 12 ಲಕ್ಷ, 1000 ಅಲ್ಲ. ಈಗ ಅಷ್ಟು ವರ್ಷಗಳಿಂದ ಕೂಡ ಈ ಕಥೆಯನ್ನ, ರಾಮಾಯಣ ಕಾವ್ಯ, ದೊಡ್ಡ ಕತೆ, ಕಾವ್ಯ ರೂಪದಲ್ಲಿರ್ತಕ್ಕಂಥ ಗ್ರಂಥವನ್ನ ಕಾಪಾಡಿಕೊಂಡು, ಜತನದಿಂದ ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದೇ. ಜಗತ್ತಿನಲ್ಲಿ ಯಾರು ಹಂಗ್ ಮಾಡಕ್ ಸಾಧ್ಯವೇ ಇಲ್ಲ. ಅಷ್ಟು ಹಳೆಯ ಗ್ರಂಥವನ್ನು ಉಳಿಸ್ಕೊಂಡು ಬಂದಿದ್ದೀವಿ, ಅದು ರಾಮಾಯಣ. ಇದೆಲ್ಲ ಆಲೋಚನೆ ಮಾಡಿದಾಗ ನಮ್ಗೆ ಭಕ್ತಿ ಹುಟ್ಟುವಂಥದ್ದು. ಯಾವ್ದೋ ಕಾಕಣ್ ಬುಲ್ ಸ್ಟೋರಿ ಅಂತಾರೆ, ಭಕ್ತಿ ಹೆಂಗ್ ಬರ್ತದೆ? ಅಲ್ಲ, ಸಾವಿರಾರು ವರ್ಷ, ಲಕ್ಷ ವರ್ಷಗಳಿಂದ ಉಳಿಸ್ಕೊಂಡು ಬಂದಿದ್ದೀವಿ ಇದನ್ನ. ರಾಮ ಲಕ್ಷ್ಮಣರು ಕಿಷ್ಕಿಂಧೆಗೆ ಬಂದಿದ್ದಾರೆ. ಅಷ್ಟರೊಳಗೆ ಏನಾಗಿತ್ತು ಅಂತಂದ್ರೆ, ವಾಲಿ ಮತ್ತೆ ಸುಗ್ರೀವ ಅಣ್ಣತಮ್ಮಂದ್ರು, ಪರಾಕ್ರಮಿಗಳು. ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ, ತಪ್ಪು ತಿಳುವಳಿಕೆಯಿಂದ ವಾಲಿ ಮತ್ತು ಸುಗ್ರೀವನಿಗೆ ಒಬ್ರಿಗೊಬ್ಬರು ವಿಪರೀತ ಮನಸ್ತಾಪ ಆಗಿ, ವಾಲಿ ಸುಗ್ರೀವ್ಗಿಂತ ಪರಾಕ್ರಮಿ, ಶಕ್ತಿಶಾಲಿ, ಅವನ್ ಚೆನ್ನಾಗಿ ಹೊಡೆದು ಆಚೆಗೆ ಹಾಕ್ತ. ಅಷ್ಟೇ ಅಲ್ಲ, ಸುಗ್ರೀವನ ಹೆಂಡತಿ ತಾರೆಯನ್ನ ಕರ್ಕೊಂಡೋಗಿ ಇಟ್ಕೊಂಡ. ಇಷ್ಟು ಅವಮಾನ ತಮ್ಮಗ್ ಮಾಡಿದ್ದಾನೆ. ಬಹುತೇಕ ಜನ ಸುಗ್ರೀವನ ಜೊತೆ ವಾನರೆಲ್ಲ ಇದ್ದಾರೆ ಅಂತ. ಮತ್ತೆ ಅವರು ಋಷ್ಯಶೃಂಗ ಪರ್ವತ ಅಂತ, ಅಲ್ಲಿಗೆ ವಾಲಿ ಕಾಲಿಡೋಂಗಿರ್ಲಿಲ್ಲ. ಯಾಕಂತಾರೆ ಅವ್ನಿಗೆ ಶಾಪ ಆಯ್ತು, ನೀ ಅಲ್ಲಿಗೆ ಹೋಯ್ತು ಅಂದ್ರೆ ಸುಟ್ಟು ಬೂದಿ ಆಗ್ಬಿಡ್ತೀಯ ಅಂತ. ಹಂಗಾಗಿ ಅವ್ನು ಬರ್ತಿರ್ಲಿಲ್ಲ. ಅದಕ್ಕೋಸ್ಕರ ಅದು ಸೇಫ್ ಆಗಿರುತ್ತೆ ಅನ್ಕೊಂಡು ಸುಗ್ರೀವ ಅಲ್ಲಿದ್ದಾನೆ. ತನ್ನ ಸೇನೆ ಜೊತೆಗೆ ಮುಂದೆ ಏನ್ ಮಾಡೋದೊಂದು ದಿಕ್ಕು ಕಾಣದೆ ಭಯಭೀತನಾಗಲಿದ್ದಾನೆ. ಅಂತ ಸಮಯದಲ್ಲಿ ರಾಮ ಲಕ್ಷ್ಮಣರು ಬರ್ತಾರೆ. ಬಂದಾಗ ದೂರದಿಂದ ನೋಡ್ತಾನೆ ಸುಗ್ರೀವ. ಭಯ ಆಗ್ಬಿಡುತ್ತೆ ಅವನಿಗೆ, ಯಾಕಂದ್ರೆ ಅವ್ನು ಗೊತ್ತಿಲ್ವರು ಯಾರು ಅಂತ. ಹಂಗಾಗಿ ಮಂತ್ರಿ ಆಂಜನೇಯ ಸುಗ್ರೀವನ ಮಂತ್ರಿ ಮತ್ತು ತುಂಬಾ ಬುದ್ಧಿವಂತ, ಪರಾಕ್ರಮಿ, ಚಾಣಾಕ್ಷ, ಎಲ್ಲ ರೀತಿಯಿಂದ. ಮಂತ್ರಿಯಿಂದ ಹಾಗೆ ಇರಬೇಕು, ಆದರೆ ಮಹಾಬುದ್ಧಿವಂತ. ಹಂಗಾಗಿ ಆಂಜನೇಯಂಗೆ, ಹನುಮಂತಿಗೆ ಹೇಳ್ತಾನೆ, ನೀವು ಹೋಗಿ ನೋಡ್ಕೊಂಬೋಗು ಯಾರು ಬಂದಿದ್ದಾರೆ ಅಲ್ಲಿಗೆ ಅಂತ. ಯಾಕಂದ್ರೆ ವಾಲಿ ಯಾರನ್ನದು ಕಳಿಸ್ಬಿಟ್ಟಿದ್ದಾರೆ ಅನ್ಕತೆ ಅಂತ ಭಯಕ್ಕೆ. ಆಗ ಆಂಜನೇಯ ಅಲ್ಲಿಗೆ ಬರ್ತಾನೆ. ಬರ್ಬೇಕಾಗಿ ಬಂದ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಂಥ ಬುದ್ಧಿವಂತ ಇದ್ದ, ಎಷ್ಟು ಚಾಣಾಕ್ಷ ಇದ್ದ ಅಂತ. ಅಲ್ಲಿಗೆ ಬರ್ಬೇಕಾಗಿ ಬಂದ್ರೆ ಒಬ್ಬ ಸಾಮಾನ್ಯ ಬ್ರಹ್ಮಚಾರಿ ವೇಷದಲ್ಲಿ ಬರ್ತಾನೆ. ಬಂದು ರಾಮನಿಗೆ ನಮಸ್ಕಾರ ಮಾಡಿ ಅವನ ಜೊತೆಗೆ ಅವನ ಪರಿಚಯ ಮಾಡಿಕೊಡ್ತಾನೆ. ಅದು ಅವನ ಪರಿಚಯ ಕೇಳ್ಬೇಕಾದ್ರೂ ಹೆಂಗೆ ಕೇಳ್ತಾನೆ, ಇಷ್ಟು ಸುಲಕ್ಷಣ ಸಂಪನ್ನರಾಗಿ ತೇಜಸ್ ಸಂಪನ್ನಾಗಿರ್ತಕ್ಕಂಥ ಮಹಾಪರಾಕ್ರಮರಾಗಿರ್ತಾ ನೀವು ಇಬ್ರು ಕೂಡ ಯಾರು, ನೀವು ಏನು ಅಂತೆಲ್ಲ ಕೇಳ್ತಾನೆ. ಕೇಳಿದಾಗ ರಾಮ ತನ್ನ ಪರಿಚಯ ಮಾಡಿಕೊಡ್ತಾನೆ, ಲಕ್ಷ್ಮಣನ ಪರಿಚಯ ಮಾಡಿಸ್ಕೊಡ್ತಾನೆ. ಅದಾದ್ಮೇಲೆ ಆಂಜನೇಯ ರಾಮ ಜೊತೆಗೆ ಮಾತಾಡೆಲ್ಲ ಕತೆ ಹೇಳ್ತಾನೆ. ಸುಗ್ರೀವಂತು ವಾಲಿದು ಎಲ್ಲ ಕತೆ ಹೇಳಿ, ಮತ್ತು ತಾನ್ಯಾರು ಅಂತ ಆವಾಗ ತನ್ನ ಸ್ವರೂಪವನ್ನು ತೋರಿಸಿ, ನಾನು ವಾಯುಪುತ್ರ, ನಾನು ಅಂಜನಿಯ ಮಗ, ಆಂಜನೇಯ ಅಂತ ಕರೀತಾರೆ, ಹನುಮಂತ ಅಂತ ನನಗೆ ಕರೀತಾರೆ ಅಂತೆಲ್ಲ ಹೇಳಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೀತು. ಆ ಮಾತುಕತೆ ಆದಮೇಲೆ ಅಂದರೆ ಆಂಜನೇಯ ಅದೆಷ್ಟು ಚೆನ್ನಾಗಿ ಮಾತಾಡ್ತಕ್ಕಂಥ ಪ್ರವೀಣ ಇದ್ದ ಅಂತಂದರೆ, ಆಗ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ, ಈಗ ಬನ್ನಿ, ಆಂಜನೇಯ ದೂರದಲ್ಲಿ ನಿಂತಿರ್ತಾನೆ. ಆಗ ಲಕ್ಷ್ಮಣನಿಗೆ ಹೇಳ್ತಾನೆ, ಲಕ್ಷ್ಮಣ, ಇವನೇನು ಇಂಥ ಬುದ್ಧಿವಂತಪ್ಪ, ಇವನು ಮಾತಾಡ್ತಾ ಇದ್ದು ನೋಡಿದ್ರೆ ಇವನು ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ, ಸಾಮವೇದದಲ್ಲಿ ಮಹಾಜ್ಞಾನಿ ಅಂತ ಗೊತ್ತಾಗ್ತವನು. ಮಾತುಕತೆಯಲ್ಲಿ ಗೊತ್ತಾಗ್ಬಿಡುತ್ತೆ. ಇಷ್ಟೊಂದು ವಿನೀತನಾಗಿ ಮಾತಾಡ್ಬೇಕಾಗಿ ಬಂದರೆ, ನಾನ್ ಋಗ್ವೇದ ವಿನೀತಸ್ಯ ನಾನ್ ಯಜುರ್ವೇದ ಧಾರಿಣಃ ಸಾಮವೇದ ವಿದುಷಃ ಸತ್ಯಮೇವ ಪ್ರಭಾಷಿತಂ. ಅವನು ಇಷ್ಟು ಚೆನ್ನಾಗೆಲ್ಲ ಅವನ ಮಾತುಕತೆ ನೋಡಿದ್ರೆ ಪ್ರಾಯಶಃ ಇವನು ವೇದ ಪಾರಂಗತ ಇರಬೇಕು ಅಂತ ಹೇಳ್ತಾನೆ. ಮತ್ತೆ ಇಷ್ಟೊತ್ತು ಮಾತಾಡಿದ್ರಲ್ಲ, ಒಂದು ವ್ಯಾಕರಣ ದೋಷ ಇಲ್ಲ, ಒಂದು ವ್ಯಾಕರಣ ದೋಷ ಅಲ್ಲ, ಅಪಶಬ್ದ ಇಲ್ಲ, ಮುಖ ವಿಕಾರ ಇಲ್ಲ, ಕೇಳೋರಿಗೆ ಮತ್ತು ಕೇಳ್ತಾ ಇರಬೇಕು ಅಂತ ಅನ್ಸುತ್ತೆ. ಆ ರೀತಿ ಮಾತಾಡೋದ್ರಲ್ಲ, ಎಂಥವನೇನು ಅಂತ ಹೇಳ್ಕೊಂಡು ಪ್ರಶಂಸೆಯನ್ನು ಮಾಡ್ತಾನೆ. ಇದು ಆಂಜನೇಯ. ಅಂದರೆ ರಾಮನೇ ಅವನಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಏನು ಅಂತಂದರೆ,
ಇವನು ಎಲ್ಲ ವೇದಗಳಲ್ಲಿ ಮಹಾಪಂಡಿತ ಅಂತ, ಅಂತಹ ಜ್ಞಾನಿ, ಇದ್ರಾಗ ಮಾತಾಡಕ್ಕೆ ಸಾಧ್ಯನೇ ಆಗುದಿಲ್ಲ ಅಂತ ಹೇಳ್ತಾರೆ. ಅದಾದ ನಂತರ ಬಹಳ ಸಂತೋಷ ಆಯ್ತು ರಾಮನಿಗೆ. ಆಂಜನೇಯನಿಗೆ ಅವನು ಇವನಿಗೆ ಹೆಂಗೆ ಅಂತಾರೆ, ರಾಮನ ನೋಡ್ತಾ ಇದ್ದಂಗೆನೆ, ರಾಮನ ದರ್ಶನ ಆಗ್ತಾ ಇದ್ದಂಗೆನೆ ಸಂಪೂರ್ಣವಾಗಿ ಗೊತ್ತಾಯಿತು ಇವನು ಪ್ರಭು ಶ್ರೀರಾಮಚಂದ್ರ ಅಂದರೆ ತುಂಬ ಇವನು ದಶರಥನ ಮಗ, ಸುಸಂಸ್ಕೃತ ಸಭ್ಯ ಸುಸಂಸ್ಕೃತ ವ್ಯಕ್ತಿ ಅಂತ ಗೊತ್ತಾಗುತ್ತೆ. ಮತ್ತು ಭಗವಂತನನ್ನು ಕಂಡ, ರಾಮನಲ್ಲಿ ಭಗವಂತನ ಕಂಡ. ನಾವು ರಾಮನ ನೋಡಬಹುದು, ಆದರೆ ರಾಮನಲ್ಲಿ ಭಗವಂತನ ಕಾಣಬೇಕಾಗಿ ಬಂದರೆ ಅದಕ್ಕೆ ಯೋಗ್ಯತೆ ಬೇಕು. ಅವನಿಗೆ ಗೊತ್ತಾಯ್ತು. ಅದಾದ ನಂತರ ಕೆಲವು ಸಮಯದಲ್ಲಿ ತುಂಬ ಒಂದು ಪರಸ್ಪರ ಆತ್ಮೀಯತೆ ಬೆಳೆಸ್ಕೊಂಡು ಮತ್ತೆ ರಾಮ ಲಕ್ಷ್ಮಣರನ್ನ ತನ್ನ ಭುಜದ ಮೇಲೆ ಕೂಡಿಸ್ಕೊಂಡು, ಹೆಗಲ ಮೇಲೆ ಕೂಡಿಸ್ಕೊಂಡು ಹಾರಿಕೊಂಡು ಬರ್ತಾನೆ. ಬಂದು ಸುಗ್ರೀವನಿಗೆ ಪರಿಚಯ ಮಾಡಿಸ್ಕೊಡ್ತಾನೆ, ಇವ್ರು ರಾಮ ಅಂದ್ರೆ ಯಾರು ಅಂತ. ಸುಗ್ರೀವನ ಪರಿಚಯನ ಮಾಡಿಸ್ಕೊಡ್ತಾನೆ. ಮತ್ತು ಆಮೇಲೆ ಸುಗ್ರೀವನಿಂದ ತನ್ನ ಸಂಕಟ ಎಲ್ಲ ಹೇಳ್ಕೊತಾನೆ. ಮುಂದಕ್ಕೆ ನಮಗೆಲ್ಲ ಕಥೆ ಗೊತ್ತಿದೆ. ಸುಗ್ರೀವ ಕೇಳ್ಕೊತಾನೆ, ವಾಲಿ ಇಂಥ ಪರಾಕ್ರಮಿ, ಅವನು ನಾನೇನು ಮಾಡೋಕ್ಕಾಗ್ತಿಲ್ಲ ಅಂತ ಹೇಳಿ. ಕೊನೆಗೆ ಒಂದು ಪ್ರಸಂಗವನ್ನು ಯೋಚನೆ ಮಾಡಿ ವಾಲಿ ಯುದ್ಧಕ್ಕೆ ಕರೆದು ಅಲ್ಲಿ ನೀವು ಯುದ್ಧ ಮಾಡ್ತಾ ಇರು ಅಂತ ಹೇಳಿ ಇವನು ಶ್ರೀರಾಮಚಂದ್ರ ತನ್ನ ಬಾಣದಿಂದ ಆ ವಾಲಿನ ಸಾಯಿಸ್ತಾನೆ. ವಾಲಿ ಇವನು ರಾಮ ಬಾಣದ ರುಚಿ ನೋಡ್ತಾ ಇದ್ದಂಗೆ ಅವನು ಜ್ಞಾನೋದಯ ಉಂಟಾಗುತ್ತೆ, ತಾನು ಮಾಡಿದ ತಪ್ಪು ಅಂತ. ಆಗ ರಾಮ ಕೇಳ್ತಾನೆ ವಾಲಿಗೆ, ನೋಡು ವಾಲಿನೂ ಹೇಳ್ತಾನೆ ಎಂತ ರಾಮನಿಗೆ, ಅಲ್ಲ ನೀನು ಮುಂಚೆನೆ ಹೇಳಿದಿದ್ರೆ ನಿನ್ನ ಸೀತೆ ನೀ ಯಾಕೆ ಹಿಂಗೆ ಮಾಡ್ತೀನಿ, ನೀನು ಸುಗ್ರೀವನ ಸಹಾಯ ಕೇಳಿದೆ, ನನಗೆ ಮುಂಚೆ ನೀ ಹೇಳಿದಿದ್ರೆ ನಾನು ರಾವಣನ ಒದ್ದು ಹೇಳ್ಕೊಂಬರ್ತಾ ಇದ್ದೆ ಇಲ್ಲಿಗೆ ಅಂತ. ಯಾಕೆಂದರೆ ವಾಲಿ ಎಷ್ಟು ಪರಾಕ್ರಮ ಇದ್ದ ಅಂತಂದರೆ ರಾವಣನ ಕೊಂಕಳು ಇಟ್ಕೊಂಡು ಹಾರ್ಕೊಂಡು ಊರೆಲ್ಲ ಸುತ್ತಾಡ್ಬಿಟ್ಟಿಯ. ರಾವಣ ಹೆದರ್ಕೊತಿದ್ದ ವಾಲಿನ ಕಂಡ್ರೆ, ಅಂಥ ಮಹಾಪರಾಕ್ರಮಿ ಅವನು. ಆಗ ಹೇಳ್ತಾನು, ಇಲ್ಲ ನೀನು ಸುಸಂಸ್ಕೃತ ಅಲ್ಲ, ನೀನು ತಮ್ಮನೇ ಹೆಂಡತಿನ ಕರ್ಕೊಂಡು ಹೋಗ್ಬಿಟ್ಟಿದ್ದೀನಿ, ಚಾರಿತ್ರ್ಯಹೀನ ನೀನು. ಚಾರಿತ್ರ್ಯಹೀನರಿಗೆ ಏನು ಶಿಕ್ಷೆ ಬೇಕೋ ಅದನ್ನು ನಾನು ಕೊಟ್ಟಿದ್ದೀನಿ. ಹೇಗೆ ಬೇಕಾದ್ರೆ ನಾನು ಬಾಣ ಬಿಟ್ಟು ನಿನಗೆ ಸಾಯಿಸಿರೋದು ಅದಕ್ಕೋಸ್ಕರವೇ. ಈಗಲೂ ಹೇಳು, ನಿಂದು ತಪ್ಪಾಗಿದೆ ಅಂತ ಹೇಳು, ಅಥವಾ ಪ್ರಾಣ ಬೇಕು ಅಂತ ಕೇಳು, ನೀನು ಉಳಿಸ್ತೀನಿ ಅಂತ ಹೇಳ್ತಾನೆ. ಇಲ್ಲ ಬೇಡ ನನಗೆ ಅಂತ, ನಾನು ತಪ್ಪು ಮಾಡಿದ್ದೀನಿ, ನಾನು ತಪ್ಪಕ್ಕೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ದೆ, ನೀನು ಅನುಗ್ರಹ ಮೇಲೆ ಇರಲಿ ಅಂತ ಹೇಳಿ ಪ್ರಾಣ ಬಿಡ್ತಾನೆ ವಾಲಿ. ಅಲ್ಲಿಗೆ ದೊಡ್ಡ ಆತಂಕ ಕೊಡದಿತ್ತು ಸುಗ್ರೀವನಿಗೆ. ಕಳೆದ ನಂತರ ಆಯಿತು, ಮುಂದೆ ಸೀತೆ ಹುಡುಕಕ್ಕೆ ಸಹಾಯ ಮಾಡ್ತೀನಿ, ಎಲ್ಲ ರೀತಿ ಸಹಾಯ ಮಾಡ್ತೀನಿ ಅಂತ ಹೇಳ್ದ ಸಂತೋಷವಾಗಿ. ಆದರೆ ಮುಂದೆ ಏನಾಯಿತು ಅಂತಂದರೆ, ಮಳೆಗಾಲ ಮುಗಿದ ಮೇಲೆ ನಾನು ಬರ್ತೀನಿ ಅಂತ ಹೇಳಿದ್ದಾನೆ. ಮಳೆಗಾಲ ಮುಗಿದ ಮೇಲೆ ಬರ್ತೀನಿ ಅಂತ ಹೇಳಿದಂಥವನು, ಬರ್ತೀನಿ ಅಂತಂದರೆ ಸೇರೋಣ, ಎಲ್ಲ ನಾನು ಸಹಾಯ ಮಾಡ್ತೀನಿ ಅಂತ ಹೇಳಿದವನು ಮತ್ತೆ ತಾರೇನ ವಾಪಸ್ಸು ಹೆಂಡತಿನ ಪಡ್ಕೊಂಡ. ಕೊನೆಗೆ ಯಾವುದ್ರಿಲ್ಲ ಅಂದ್ರೆ ಮುಳುಗೋಗ್ಬಿಟ್ಟ, ಕಾಮದಲ್ಲಿ ಮುಳುಗೋಗ್ಬಿಟ್ಟ. ಅಂತಂದ್ರೇನು, ಬಂದು ಒಂದು ದಿವಸ ಮಾತು ಕೂಡ ಆಡ್ತಿಲ್ಲ. ಮಳೆಗಾಲ ನಿಲ್ತು, 1-2 ದಿವಸ ಕಾದ ಮೇಲೆ ಏನು ಬರಲಿಲ್ಲ, ಸುಗ್ರೀವ ಪತ್ತೇನೇ ಇಲ್ಲ. ಆಗ ರಾಮ ಪಾಪ ಒದ್ದಾಡ್ತಾ ಇದ್ದಾನೆ, ಯಾಕೆ ಅವನು ಬರ್ತಿಲ್ಲ ಅಂತ. ಲಕ್ಷ್ಮಣನ ಕೋಪ ಬಂದ್ಬಿಡ್ತಾನೆ, ಅಲ್ಲ ನಮ್ಮಿಂದ ಇಷ್ಟೆಲ್ಲ ಸಹಾಯ ಪಡ್ಕೊಂಡು ಹಿಂಗೆ ಮಾಡಿದ್ದಾನೆ, ಅವ್ನು ನಾನು ಬಿಡೋದಿಲ್ಲ ಅವನನ್ನು ಅಂತ ಹೇಳ್ಕೊಂಡು ಬಿಲ್ಲು ಬಾಣ ತೊಗೊಂಡು ಸೀದಾ ಬಂದ್ಬಿಡ್ತಾನೆ ಇಲ್ಲಿಗೆ ಸುಗ್ರೀವನ ಮನೆಗೆ. ಅಲ್ಲಿ ಆಂಜನೇಯ ಇರ್ತಾನೆ. ಆಂಜನೇಯ ಅವನಿಗೆ ಸಮಾಧಾನ ಮಾಡಿ, ಸ್ವಲ್ಪ ತಿರಪ್ಪ ನಾನು ಕರ್ಕೊಂಬರ್ತೀನಿ ಅಂಥೇಳಿ ಅಂತಃಪುರಕ್ಕೆ ಹೋಗಿ ಸುಗ್ರೀವನ ಕರೆದು, ನೀ ತಪ್ಪು ಮಾಡ್ತಿದ್ಯಾ ನೀನು ಅಂತ. ಮಂತ್ರಿ ಅದು ಕೂಡ ಅವನು ಕಂಡ್ರೆ ಇದಿಲ್ಲ, ನೇರವಾಗಿ ಸ್ಪಷ್ಟವಾಗಿ ಮಾತಾಡೋದ್ರಲ್ಲಿ ಆಂಜನೇಯ ಎತ್ತಿದ ಕೈ, ನೀ ತುಂಬ ತಪ್ಪು ಮಾಡಿದ್ಯಾ, ನಾವು ಇಷ್ಟೆಲ್ಲ ಉಪಕಾರ ಪಡ್ಕೊಂಡು ಮಾಡ್ತಿದ್ವಿ, ಅವ್ನು ನೀವು ಹೊರಡವ್ರಿಗೆ ಸಾಯಿಸ್ಬಿಡ್ತೇನೆ ಇವಾಗ ಅಂತ. ಆಗ ಸುಗ್ರೀವ ಹೇಳ್ತದೆ, ನಾನೇನು ತಪ್ಪೇ ಮಾಡಿಲ್ವಲ್ಲ, ಒಂದು ಕೆಟ್ಟ ಮಾತಾಡಿಲ್ಲ, ಅದೆಲ್ಲ ಬೇರೆ. ಒಬ್ಬರು ನಮ್ಗೆ ಸಹಾಯ ಮಾಡಿದಂಥವ್ರಿಗೆ ನಾವು ಕೃತಜ್ಞರಾಗಿರಬೇಕು, ಕೃತಜ್ಞರಾಗಬಾರ್ದು. ನೀ ಮಾಡಿರೋ ತಪ್ಪು, ನೀನು ಏನು ಮಾತಾಡಬೇಡ, ಸೀದಾಗಿ ಫಷ್ಟ ನಮಸ್ಕಾರ ಮಾಡು, ಸರಿ ಹೋಗುತ್ತೆ ಅಂತ ಹೇಳ್ಕೊಡ್ತಾನೆ. ಅಂಥ ಬುದ್ಧಿವಂತ. ಹೇಳ್ಕೊಟ್ಟ ಮೇಲೆ ಸುಗ್ರೀವ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಲಕ್ಷ್ಮಣಂಗೆ. ರಾಮಗೂ ಹೋಗುವ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ, ದಯವಿಟ್ಟು ಕ್ಷಮಿಸಿ, ಈಗ ಎಲ್ಲ ಮಾಡೋಣ ಅಂಥೇಳಿ ಸಮಾಧಾನ ಆಗುತ್ತೆ. ಇದು ಆಂಜನೇಯನ ಬುದ್ಧಿವಂತಿಕೆ. ಆ ಕ್ಷಣಕ್ಕೆ ಏನು ಹೇಳಬೇಕು, ಯಾವ ರೀತಿ ಮಾತಾಡಬೇಕು, ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದ್ರಲ್ಲಿ ಮಹಾಜ್ಞಾನಿ. ಅದಕ್ಕೆ ವಾಲ್ಮೀಕಿಗಳು ಆಂಜನೇಯನ ಚಿತ್ರಣವನ್ನು ಮಾಡಬೇಕಾಗೋದು ಹೇಳ್ತಾರೆ. ಅವನು ಧೃತಿ, ಧೈರ್ಯ, ಸ್ಥೈರ್ಯ, ವೀರ್ಯ, ಪರಾಕ್ರಮಿ,
ಮತ್ತು ವಿಪರೀತ ಚಾಣಾಕ್ಷ, ಪ್ರಚಂಡ ಸಾಹಸಿ, ಹೀಗೆಲ್ಲ ವರ್ಣನೆ ಮಾಡ್ತಾರೆ. ಒಂದೊಂದು ಶಬ್ದಗಳನ್ನು ನಾವು ಅರ್ಥ ತಿಳ್ಕೊಂಡಾಗ ಗೊತ್ತಾಗ್ತೇ ಅವನು ಇಷ್ಟು ದೊಡ್ಡವನಿದ್ದ ಅಂತ. ಮುಂದೆ ನೀವು ಕತೆ ಕೇಳ್ತಿದ್ದಾಗ ಗೊತ್ತಾಗ್ತೆ ಅವನು ಎಂಥವನಿದ್ದ ಅವನು ಅಂತ. ಅಂಥ ಆಂಜನೇಯ. ಆಮೇಲೆ ಈ ಅನಂತ ತುಂಬ ಸೂಕ್ಷ್ಮ, ವಿಪರೀತ ಬುದ್ಧಿ, ಮತ್ತು ಎಲ್ಲಿ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಆ ಪರಿಸ್ಥಿತಿ ನಿಭಾಯಿಸಬೇಕು ಅಂತ. ಒಂದೆರಡು ಅಂತ ಮೊದಲನೇದು ಧೃತಿ ಅಂತಂದ್ರೆ. ಧೃತಿ ಅಂತಂದ್ರೆ ಏನಂತಂದ್ರೆ, ಧೃತಿ ಬೇರೆ, ಧೈರ್ಯ ಬೇರೆ. ಧೃತಿ ಅಂತಂದ್ರೆ ಆತ್ಮವಿಶ್ವಾಸ. ಒಂದು ಕೆಲಸ ಕೈಗೆ ತಗೊಂಡ್ರೆ ಅದು ಹಾಗೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅಂತಕ್ಕಂಥ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಇತ್ತು ಅವ್ರಿಗೆ. ಅದಕ್ಕೆ ಧೃತಿ ಅಂತ. ಧೈರ್ಯ, ಧೈರ್ಯ ಅಂದ್ರೆ ಅವ್ನು ಭಯದ ಲವಲೇಶನ ಭಯ ಇರಲ್ಲ ಅವನು. ಸ್ಥೈರ್ಯ ಏನಾದ್ರೆ ಅಲ್ಲೇ ನಿಂತ್ಕೊಂಡು ಗಟ್ಟಿಯಾಗಿ ನಿಂತ್ಕೊಳ್ತಕ್ಕಂಥದ್ದು. ಮತ್ತು ಪರಾಕ್ರಮ ಅಂತಂದ್ರೆ ಮುನ್ನುಗ್ಗಿ ಹೋರಾಟ ಮಾಡ್ತಕ್ಕಂಥ ಪ್ರವೃತ್ತಿ. ಹೀಗೆ ಈ ಬೇಕಾಷ್ಟು ಗುಣಗಳಿಂದ ಗುಣಪೂರಿತನಾಗಿರ್ತಕ್ಕಂಥ ಆಂಜನೇಯ. ಅದಕ್ಕೋಸ್ಕರ ಅವನನ್ನ ಪ್ರತಿಯೊಬ್ಬರು ಕೂಡ ರಾಮಭಕ್ತ ಹನುಮಂತ ಅಂತ ಪೂಜೆ ಮಾಡೋದು ಇದೇ ಕಾರಣಕ್ಕೋಸ್ಕರವೇ. ಮುಂದಕ್ಕೆ ಕತೆ ಮುಂದುವರಿಯುತ್ತೆ. ಏನಂತಂದ್ರೆ, ಎಲ್ಲ ಸೀತೆಯನ್ನು ಹುಡುಕ್ಬೇಕಾಗಿ ಬಂದರೆ ಅದಕ್ಕೆ ಸುಗ್ರೀವ ಭಾಳ ಆ್ಯಕ್ಟಿವ್ ಆದ ಇವಾಗ. ಹಾಗೆ ಒಂದು ಸುಮಾರು ಗುಂಪುಗಳು ಎಲ್ಲ ವಾನರು ಹೇಳಿ ಕಳಿಸ್ತಾನೆ. ಎಲ್ಲರೂ ಬಂದು ಸೇರ್ತಾರೆ. ನಮ್ಮ ದೇಶದ ಎಲ್ಲ ದಿಕ್ಕುಗಳಿಗೂ ಹೋಗಿ ಅವಳು ಎಲ್ಲಿದ್ರೂ ಹುಡ್ಕೊಂಡು ಬರಬೇಕು ಅಂತ ಹೇಳ್ತಾನೆ. ಹಾಗಾಗಿ ಇದು ಈ ಕಿಷ್ಕಿಂಧೆ ಇದ್ದಿದ್ದು ಎಲ್ಲಿ ಅಂತಾರೆ, ಇವತ್ತಿನ ಹಂಪೆ ಆ ಜಾಗದಲ್ಲಿ ಕಿಷ್ಕಿಂಧೆ ಇದ್ದಿದ್ದು. ಎಲ್ಲ ವಾನರು ಬಂದು ಸೇರ್ತಾರೆ. ಎಲ್ಲರೂ ಮಹಾವೀರರುಗಳೆಲ್ಲ ಕೂಡ ಸೇರಿದಾಗ ಅಲ್ಲಿಂದ ಉತ್ತರ, ಪೂರ್ವ, ಪಶ್ಚಿಮ, ದಕ್ಷಿಣಕ್ಕೆ ಎಲ್ಲರೂ ಕಳಿಸ್ಬೇಕು. 8 ದಿಕ್ಕುಗಳಿಗೂ ಕಳಿಸ್ಕೊಡ್ತಾನೆ ಎಲ್ಲ ಹೋಗ್ಬೇಕು ಅಂತ. ಒಂದು ವಿಷಯ ಪ್ರಾಚೀನವೆಲ್ಲ ಕೇಳಿರ್ಬೋದು, ಸುಗ್ರೀವಾಜ್ಞೆ ಅಂತ ಹೇಳ್ತಾರೆ. ಇವತ್ತಿಗೂ ಕೂಡ ಸರ್ಕಾರದವರು ಸುಗ್ರೀವಾಜ್ಞೆ ಲಾಗು ಮಾಡಿದ್ದಾರೆ ಅಂತ. ಸುಗ್ರೀವಾಜ್ಞೆ ಅಂತಂದ್ರೆ ಏನು ಅಂತಂದ್ರೆ, ಸುಗ್ರೀವ ಹೇಳ್ತಾನೆ ಎಲ್ಲ ಹೋಗ್ಬೇಕು, ನೀವ್ಯಾರ ಸೀತೆಯನ್ನು ಹುಡ್ಕೊಂಡು ಬರಲ್ಲ ಅಂತಂದ್ರೆ ನೀವು ನಿಮ್ಮನ್ನೆಲ್ಲರೂ ಸಾಯಿಸ್ಬಿಡ್ತೀವಿ ಅಂತ ಹೇಳ್ತಾನೆ. ಅದು ಅಷ್ಟು ಕಠೋರ. ಹಂಗಾಗಿ ಪ್ರತಿಯೊಬ್ಬರು ಕೂಡ ತುಂಬ ಸೀರಿಯಸ್ ಆಗಿ ತಗೊಂಡು ಎಲ್ಲ ಕೂಡ ಹುಡ್ಕಕ್ಕೆ ಶುರು ಮಾಡ್ತಾರೆ. ಅದಕ್ಕೆ ಮುಂಚೆ ಏನಾಗ್ತಂತಂದ್ರೆ, ದಕ್ಷಿಣ ದಿಕ್ಕಿಗೆ ಸುಗ್ರೀವನು ಬುದ್ಧಿವಂತ, ಗೊತ್ತು ಅವನಿಗೆ ಯಾರ್ಯಾರು ನೆಕ್ಲಾಕ್ಲ ಕಳಿಸ್ಬೇಕು ಅಂತ. ಅದಕ್ಕೆ ಆಂಜನೇಯನ್ ಹೇಳ್ತೀನಿ, ದಕ್ಷಿಣ ದಿಕ್ಕಿಗೆ ಹೋಗಿರೋಂಥ ಅನುಮಾನ ಇದೆ, ಅದಕ್ಕೋಸ್ಕರ ಈ ದಕ್ಷಿಣ ದಿಕ್ಕಿಗೆ ಹೋಗು ಅಂತ ಕಡೆ ಕಳಿಸ್ಕೊಡ್ತಾನೆ. ಹೋಗೋಕ್ಕೆ ಮುಂಚೆ ಆಂಜನೇಯ ರಾಮನ ಹತ್ರ ಹೋಗಿ ರಾಮನ ನಮಸ್ಕಾರ ಮಾಡಿಬಿಟ್ಟು ನಾನು ಹೊಡ್ತೀನಿ ಅಂತ. ರಾಮ ಬಹಳ ಒಂಥರ ಟೆನ್ಷನ್ ಇರ್ತಾನೆ ಪಾಪ. ಆಗ ಅವ್ರು ರಾಮ ಹೇಳ್ತಾನೆ, ನೋಡು ನಿನ್ನ ಮೇಲೆ ನಂಗೆ ವಿಶ್ವಾಸ ಇದೆ, ದಕ್ಷಿಣ ದಿಕ್ಕಿಗೆ ಹೋಗಿದ್ದಾನೆ ಅಂತ ಅನುಮಾನವೂ ಇದೆ, ಹೋಗಿ ಹುಡ್ಕೊಂಡು ಬರ್ತೀಯ. ನೋಡಿ ಎಷ್ಟು ವಿಶ್ವಾಸ ಆಯಿತು ಅಂತಂದರೆ ಆಂಜನೇಯನ ಮೇಲೆ ರಾಮನ ಬಂಟ ಹನುಮಂತ ಅದೆಷ್ಟು ವಿಶ್ವಾಸ ಆಯಿತು ಅಂತಂದರೆ, ಸಿಗ್ತಾಳೆ ಹುಡ್ಕೋಕೆ ಹೋದ್ರೆ ಅಂತ ಅನ್ನೋ ವಿಶ್ವಾಸದಿಂದ ಒಂದು ಮುದ್ರಿಕೆಯನ್ನು ಕೊಡ್ತಾನೆ. ಅಂದರೆ ಒಂದು ಉಂಗುರ, ರಾಮ ಅಂತ ಇರ್ತಕ್ಕಂಥ ರಾಮ ಮುದ್ರಿಕೆ ಉಂಗುರ, ಅದನ್ನು ಕೊಟ್ಟು ಸೀತೆಗೆ ಕೊಡು ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ, ಸೀತೆ ಹೇಗಿದೆ ಗೊತ್ತಾಗಬೇಕು. ಈಗ ಥರ ಏನು ವಿಡಿಯೋ ಅಥವಾ ಏನು ಮೊಬೈಲ್ ಇತ್ತು ಅವಾಗ, ಏನಿಲ್ಲ. ಸೀತೆ ಅಂತ ಹೆಂಗೆ ಗೊತ್ತಾಗಬೇಕು, ಎಷ್ಟೋ ಜನ ಹೆಂಗಸಿರ್ತಾರೆ. ಅದಕ್ಕೆ ಸೀತೆಯ ಸೌಂದರ್ಯವನ್ನ ಒಬ್ಬ ಬ್ರಹ್ಮಚಾರಿ ಹನುಮಂತನಿಗೆ ವರ್ಣನೆ ಮಾಡ್ತಾನೆ ರಾಮ. ಇವನು ಬ್ರಹ್ಮಚಾರಿ, ಇವನು ರಾಮ ಗೃಹಸ್ಥ. ಆ ರೀತಿ ವರ್ಣನೆಲ್ಲ ಮಾಡ್ತಾನೆ. ಮೂಗಿಗಿತ್ತು, ಕಣ್ಣಂಗಿತ್ತು, ಕಿವಿಗಿತ್ತು ಎಲ್ಲ ಹೇಳ್ತಾನೆ. ಎಷ್ಟು ವಿಶ್ವಾಸ ಇವನ ಮೇಲೆ ಅಂತಂದ್ರೆ, ಇವನು ಅಖಂಡ ಬ್ರಹ್ಮಚಾರಿ ಅಂತ ಇವನ ಮೇಲೆ ಬ್ರಹ್ಮಚರ್ಯದ ಬಗ್ಗೆ ವಿಶ್ವಾಸ ಹೇಳಿ ಮತ್ತು ಹುಡುಕ್ತಾನೆ ಅಂತಕ್ಕಂಥ ವಿಶ್ವಾಸ. ಭಗವಂತನೇ ಒಬ್ಬ ಭಕ್ತನ ಮೇಲೆ ಇಷ್ಟು ವಿಶ್ವಾಸ ತೋರಿಸ್ಬಿಟ್ರೆ ಅವ್ನಿಗೆ ಎಷ್ಟು ಆನಂದ ಆಗುತ್ತೆ. ಹಾಗಾಗಿ ಮುದ್ರಿಕೆ ಉಂಗುರವನ್ನು ತಗೊಂಡು ರಾಮನಿಗೆ ನಮಸ್ಕಾರ ಮಾಡಿ ದಕ್ಷಿಣ ದಿಕ್ಕಿಗೆ ಹೊರಡ್ತಾರಲ್ಲ. ಅಂಗದ, ಜಾಂಬವಂತ ಎಲ್ಲರೂ ಕೂಡ ಒಂದಿಷ್ಟು ಜನ ದಕ್ಷಿಣಕ್ಕೆ ಹೊರಡ್ತಾರೆ. ಯಥಾಪ್ರಕಾರ ಹೋಗ್ಬೇಕಾದ್ರೆ ಎಲ್ಲ ಕಡೆ ಹುಡ್ಕೊಂಡು ಎಲ್ಲೂ ಹೋಗ್ತಾರೆ, ಎಲ್ಲೂ ಸಿಗಲಿಲ್ಲ. ಕೊನೆಗೆ ರಾಮೇಶ್ವರದ ಹತ್ರ ಬಂದು ದಕ್ಷಿಣ ತುದಿಗೆ ಬಂದು ತಲುಪ್ತಾರೆ, ಎಲ್ಲೂ ಸಿಗಲಿಲ್ಲ. ಆಗ ಒಂದು ಪ್ರಸಂಗ ನಡೆಯುತ್ತೆ. ಏನಂತಂದರೆ, ಅಲ್ಲಿ ಎಲ್ಲೂ ಸಿಗಲಿಲ್ಲ, ಇನ್ನು ವಾಪಸ್ ಹೋಗ್ತೀವಿ. ವಾಪಸ್ ಹೋದ್ರೆ ಏನಾಗುತ್ತೆ, ಸುಗ್ರೀವನನ್ನೆಲ್ಲ ಸಾಯಿಸ್ಬಿಡ್ತಾನೆ. ಅದಕ್ಕೋಸ್ಕರವೇ ಅಂಗದ, ವಾಲಿಯ ಮಗ, ಅವನು ಎಲ್ರಿಗೂ ಒಂದು ಸಲಹೆ ಕೊಟ್ಟು ಎಲ್ಲರೂ ಮೆಂಟಲಿ ತಯಾರು ಮಾಡ್ತಾನೆ. ಏನು ಅಂತಂದರೆ, ಈಗ ಅಲ್ಲಿ ಹೋಗೋದು ಬೇಡ, ನಾವು
ಹೋದ್ರೆ ನಮ್ಮೆಲ್ಲ ಸಾಯಿಸ್ತಾರೆ, ಅದ್ರ ಬದಲು ಇಲ್ಲೇ ಒಂದು ರಾಜ್ಯ ಕಟ್ಕೊಂಡು ಇದ್ಬಿಡೋಣ ಅಂತ. ಅಂದ್ರೆ ವಿಚ್ಛಿದ್ರಕಾರಕ ಪ್ರವೃತ್ತಿ ಅಂತ ಹೇಳ್ತಾರೆ, ದೇಶ ತುಂತುರು ಮಾಡುವಂಥ ಕೆಲಸ ಇದೆ. ಇದು ಹೇಳಿದಾಗ ಆಗ ಆಂಜನೇಯ ಎಲ್ಲರನ್ನು ಸೇರಿಸಿ ಇವನೊಂದ್ಸಲ ಎಲ್ಲರೂ ತಿಳುವಳಿಕೆ ಕೊಡ್ತಾನೆ. ನಾವು ಹೊರಟಿರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರನ ಕಾರ್ಯ. ಇಂಥ ದುರಾಲೋಚನೆ ಮಾಡಬಾರ್ದು. ಇದು ತಪ್ಪಿದು. ನಾವೆಲ್ಲ ಒಂದು ಪ್ರಯತ್ನ ಮಾಡೋಣ, ಸೋಲೋದು ಬೇಡ ಅಂತೇಳಿ ಎಲ್ರಿಗೂ ವಿಶ್ವಾಸ ತುಂಬಿ ಅಂಗದಗೂ ಕೂಡ ಮತ್ತೆ ನೆಗೆಟಿವ್ ಮೈಂಡಿಂದ ಪಾಸಿಟಿವ್ ಮೈಂಡಿಗೆ ಬರೆಸ್ತಾನೆ. ಅದು ಈ ರೀತಿಯೆಲ್ಲ ಕೌನ್ಸಿಲಿಂಗ್ ಮಾಡಿದ್ರೆ ಗೊತ್ತಿರ್ತದೆ ಎಷ್ಟು ಕಷ್ಟ ಅಂತ. ಕೊನೆಗೆ ಅಂಗದ ಪೂರ್ತಿ ವ್ಯತ್ಯಾಸ ಆಗಿ ಆಯಿತು, ನೀ ಹೇಳ್ದಂಗೆ ಕೇಳ್ತೀನಿ, ಏನು ಮಾಡೋಕ್ಕೆ ಹೇಳು ಅಂತ ಹೇಳ್ತಾನೆ ಅವ. ಆಗ ಅಲ್ಲಿ ಅವ್ರಿಗೆ ಸಂಪಾತಿ ಅಂತೇಳಿ ಆ ಸಂಪಾತಿಯ ಪರಿಚಯ ಆಗುತ್ತೆ. ಆ ಸಂಪಾತಿ ಹೇಳ್ತಾನೆ, ಇಲ್ಲಿ ನಾನು ನೋಡಿದೆ ಸೀತೆಯನ್ನು ರಾವಣ ಎತ್ಕೊಂಡು ಹೋಗ್ತಾ ಇದ್ದಿದ್ದು, ಇಂಥ ಕಡೆಗೆ ಹೋದ, ಶ್ರೀಲಂಕಾಗೆ ಹೋಗಿದ್ದಾನೆ ಅಂತ ಆ ಸಂಪಾತಿ ಮುಖಾಂತರ ವಿಷಯ ಎಲ್ಲ ಗೊತ್ತಾಗತ್ತೆ. ಗೊತ್ತಾದಾಗ ಎಲ್ರಿಗೂ ಒಂಥರ ಸಂತೋಷ ಆಗುತ್ತೆ, ಜೊತೆಗೆ ಭಯ ದುಃಖನೂ ಶುರು ಆಗುತ್ತೆ. ಯಾಕೆಂದರೆ ಸುಮಾರು ಅನೇಕ ಯೋಜನೆಗಳು ದೂರ ಇದೆ, ಹೆಂಗೆ ಹೋಗೋದಲ್ಲಿಗೆ, ಯಾರು ಹೋಗೋಕ್ಕಾಗ್ತೈತೆ. ಆಗ ಎಲ್ಲರೂ ಕೂತ್ಕೊಂಡು ಒಂದು ಬೈಠಕ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಏನಂತಂದ್ರೆ ಹೆಂಗೆ ಹೋಗೋದಲ್ಲಿಗೆ. ಆಗ ಒಬ್ರೊಬ್ರು ಹೇಳ್ತಾರೆ, ಅಂಗದ ಹೇಳ್ತಾರೆ, ನನಗೆ ಹಾರೋದಕ್ಕಾಗತ್ತೆ, ಹೋಗ್ಬೋದು, ಬಟ್ ವಾಪಸ್ ಬರೋಕ್ಕೆ ಕೈಲಿ ಆಗಲ್ಲ ಅಂತ. ಇನ್ನೊಬ್ಬನ ಕೇಳಿದ್ರೆ ಹೇಳ್ತಾರೆ, ಇಲ್ಲ ನನಗೆ ಅರ್ಧ ಹಾರಕ್ಕಾಗತ್ತೆ, ಪೂರ್ತಿ ಹಾರಕ್ಕಾಗಲ್ಲ ಅಂತಾರೆ. ಯಾರ ಕೈಲೂ ಆಗೋದಿಲ್ಲ. ಜಾಂಬು ಅಂತ ಹೇಳ್ತಾರೆ, ನಾನು ಹೋಗಿ ಬಂದು ಎರಡು ಮಾಡೋದಾಗಿತ್ತು, ಆದರೆ ತುಂಬ ವಯಸ್ಸಾಗ್ಬಿಟ್ಟಿದ್ದೇನೆ, ಕೈಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಆಗ ಜಾಂಬು ಅಂತ ಗೊತ್ತಿರುತ್ತೆ, ಈ ಹನುಮಂತನಿಗೆ ಒಂದು ಶಾಪ ಇರುತ್ತೆ. ಏನಂತಂದರೆ ಅವನು ಬಾಲಕ ಆಗಿದ್ದಾಗ ವಿಪರೀತ ಚೇಷ್ಟೆ, ತುಂಬ ಚೇಷ್ಟೆ ಮಾಡೋನು. ಹೋಗಿ ಹಾರ್ಕೊಂಡೋಗಿ ಸೂರ್ಯನ ತಿನ್ಬಿಡ್ತೀನಿ ಅಂತ ಹೋಗಿದ್ದಂತಾನು. ಕೊನೆಗೆ ರಾವು ಹೋಗ್ತಿದ್ದೆ, ರಾವನ್ ತಿನ್ಬಿಡ್ತೀನಿ ಅಂತ ಹೋಗಿದ್ದ. ಇದೆಲ್ಲ ಆದಾಗ ಆಗ ಋಷಿಗಳು ನೋಡಿಕೊಂಡು ಇವನಿಗೊಂದು ಶಾಪ ಕೊಟ್ಟಿದ್ರು, ನೀ ತುಂಬ ಪರಾಕ್ರಮಿ, ಆದರೆ ನೀ ಪರಾಕ್ರಮಿ ಅನ್ನೋದು ನಿನಗೆ ಮರ್ತೋಗಿರುತ್ತೆ, ಯಾರಾದ್ರೂ ಜ್ಞಾಪಿಸಿದ್ರೆ ನಿನಗೆ ಬರುತ್ತೆ ಅಂತ ನೆನಪಿಸ್ಬೇಕು ಆಂಜನೇಯ ನಿಮ್ಮ ಆ ಪರಾಕ್ರಮಿ ಅಂತ. ಹಾಗಾಗಿ ಜಾಂಬು ಅಂತ ಆಂಜನೇಯಗೆ ಹೇಳ್ತೀನಿ, ಆಂಜನೇಯ ನೀ ತುಂಬ ಶೂರ, ಧೀರ, ವೀರ, ಪರಾಕ್ರಮಿ, ನಿನಗೆ ಸಾಧ್ಯ ಆಗತ್ತೆ ಅಂತೆಲ್ಲ ಹೇಳಿದ ನಂತರ ಆಂಜನೇಯನಿಗೆ ಹೌದು ನಾನು ಹಾರಬಲ್ಲೆ ಅಂತ ವಿಶ್ವಾಸ ಬರುತ್ತೆ. ಬಂದಾಗ ಮನಸ್ಸಲ್ಲೇ ರಾಮಧ್ಯಾನವನ್ನು ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ಹಾರ್ಕೊಂಡು ಹೊರಡ್ತಾನೆ. ಎಷ್ಟು ದೂರ ಹೇಗೆ ಹಾರ್ದ ಅದರ ವರ್ಣನೆ ವಾಲ್ಮೀಕಿಗಳು ಬೇಕಾಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಅದು. ಅವನು ನೆಗೆದಿದ್ದ ರಭಸಕ್ಕೆ ಆ ಬೆಟ್ಟದ ಮೇಲೆ ಇದ್ದಂತೆ ಎಲ್ಲ ಮರಗಳು ಬೇರೆ ಸಮೇತ ಕಿತ್ಕೊಂಡು ಅದು ಬಂದ್ಬಿಡ್ತು ಅಂತ. ತುಂಬ ಚೆನ್ನಾಗಿದೆ ಉಪಮಾನಗಳು. ಹಾರ್ಕೊಂಡು ಹೊರಡ್ತಾನೆ. ಹೊರಟಾಗ ತುಂಬ ದೂರ ಇದೆ, ಹಾರ್ಕೊಂಡು ಹೋಗ್ತಿದ್ದಾನೆ. ಹೋಗ್ಬೇಕಾಗಿ ಬಂದರೆ ದೇವತೆಗಳು ಆಕಾಶನ ನೋಡ್ತಿದ್ದಾರೆ, ಅಯ್ಯೋ ಶ್ರೀರಾಮಚಂದ್ರನ ಕೆಲಸ ಮಾಡ್ತಿದ್ದಾನೆ, ಇವ್ರಿಗೆ ಸಹಾಯ ಮಾಡಬೇಕು ಅಂಥೇಳಿ ಮೈನಾಕ ಪರ್ವತನ್ನೇ ಪ್ರಾರ್ಥನೆ ಮಾಡ್ಕೋತಾರೆ. ಆಗ ಸಮುದ್ರದಲ್ಲಿ ಮುಳುಗೋಗಿರ್ತಂಥ ಮೈನಾಕ ಪರ್ವತ ಮೇಲೆದ್ದು ಬರುತ್ತೆ. ಸ್ವಲ್ಪ ಸುಧಾರಿಸ್ಕೊಂಡು ಇಲ್ಲಿಂದ ಇನ್ನೊಂದು ಜಂಪ್ ತೊಗೊಂಡು ಹೋಗ್ಬಿಟ್ಟು ಇಲ್ಲಿ ಸುಧಾರಿಸ್ಕೊ ಅಂತ. ಆಗ ಆಂಜನೇಯ ಮೈನಾಕ ಪರ್ವತನ ಪಕ್ಕಕ್ಕೆ ತಳ್ಳಿ, ಧನ್ಯವಾದಪ್ಪ ನೀವು ಬಂದಿದ್ದಕ್ಕೆ, ಆದರೆ ಒಂದು ಶ್ರೀರಾಮನ ಕೆಲಸ ಆಗೋ ತನಕ ನಾನು ಸುಧಾರಿಸ್ಕೊಡೋದಿಲ್ಲ, ನನಗೆ ವಿಶ್ರಾಂತಿ ಅವಶ್ಯಕತೆ ಇಲ್ಲ, ನನಗೆ ಮೊದಲು ರಾಮನ ಕೆಲಸ ಆಗಬೇಕು, ಅದಕ್ಕೊಂದು ನೀನು ಬೇಡ ಅಂತ ಹೇಳಿ ಹೊರಡ್ತಾನೆ. ನೋಡಿ, ಒಂದು ಮಹಾನ್ ಕಾರ್ಯ ಮಾಡೋಕ್ಕಾಗಿ ಬಂದರೆ ನಾವು ವ್ಯಕ್ತಿಗತವಾದಂಥ ಸಂಗತಿ ಬಗ್ಗೆ ಚಿಂತನೆ ಮಾಡಬಾರ್ದು ಅಂತ ಇದು ಆಂಜನೇಯದಿಂದ ಕಲಿಬೇಕು ಪಾಠ. ಮುಂದಕ್ಕೆ ಹೋದರೆ ಇನ್ನು ಸ್ವಲ್ಪ ದೂರ ಹಾಕೊಂಡು ಹೋಗಿದ್ದಾನೆ. ಅಷ್ಟೊತ್ತಿಗೆ ಸುರಸೆ ಅಂತ ಒಬ್ಬಳು ರಾಕ್ಷಸಿ ಅವಳು ಬಂದು ಅವಳು ಎಲ್ಲರಲ್ಲಿ ಬಂದರೂ ನನ್ನ ಬಾಯೊಳಗೆ ಅವ್ರು ಬರಬೇಕು, ಅವ್ರು ನಾನು ನುಂಗು ಹಾಕ್ಬೇಕು ಅಂತ ಅವಳು. ಆಗ ಆಂಜನೇಯ ಯೋಚನೆ ಮಾಡ್ದ, ಏನು ಮಾಡೋಕೆ ಇವಾಗ ಅಂತ. ಏನು ಮಾಡೋದು, ಅವಳು ಬಾಯಿ ತಿಕ್ಕೊಂಡು ನಿಂತಾಳೆ. ಇವನು ಅವಳ ಬಾಯಿಗಿಂತ ದೊಡ್ಡದಾದ. ಅವಳೇನು ಮಾಡೋದು, ತಾನು ಇನ್ನೂ ದೊಡ್ಡ ಬಾಯಿ ಮಾಡ್ಕೊಂಡ್ಳು. ಬೆಳೀತಾ ಹೋಯ್ತು. ಅವಳು ಬಾಯಿ ದೊಡ್ಡದು ಮಾಡಿದ್ರು, ಇವನು ಎತ್ತರ ಆದ. ಕೊನೆಗೆ ತುಂಬ, ಯಾಕೆಂದರೆ ಆಂಜನೇಯಗೊಂದು ವಿದ್ಯೆ ಇತ್ತು, ಲಗಿಮ, ಗರಿಮ, ಮಹಿಮಾ ಅಂತೆಲ್ಲ ಹೇಳ್ತಾರೆ. ಅಂದರೆ ಶರೀರವನ್ನು ಎಷ್ಟು ಬೇಕಾದ್ರೆ ಚಿಕ್ಕದು ಮಾಡ್ಕೊಳ್ತಿದ್ದ, ಎಷ್ಟು ಬೇಕಾದ್ರೆ ದೊಡ್ಡದು ಮಾಡ್ಕೊಳ್ತಿದ್ದ, ಎಷ್ಟು ಬೇಕಾದ್ರೆ ಭಾರ ಆಗ್ತಿದ್ದ, ಎಷ್ಟು ಬೇಕಾದ್ರೆ ತೆಳುಗು ಆಗ್ತಿದ್ದ. ಅದೊಂದು ಶಕ್ತಿ ಇತ್ತು ಅವನಿಗೆ, ಯೋಗ ಶಕ್ತಿ. ಹಾಗಾಗಿ ಈ ಸುರಮೆ ದೊಡ್ಡ ಬಾಯಿ ತಗೊಂಡಿದ್ದಾಗ ಇವನು ಸಣ್ಣದಾಗಿ ಆಗ್ಬಿಟ್ಟು ಅವ್ಳ ಬಾಯೊಳಗೆ ಹೋಗ್ಬಿಟ್ಟು ಸರಂತ ವಾಪಸ್ ಬಂದ್ಬಿಟ್ಟ. ಹೇಳ್ದ, ನೋಡೋದು ನಿನ್ನ ವ್ರತವನ್ನು ನಾನು ಪಾಲನೆ ಮಾಡಿದ್ದೀನಿ, ನೀನು ಬಾಯೊಳಗೆ ಹೋಗಿ ಬಂದಿದ್ದೀನಿ, ನಾನು ಪ್ರಭು ಶ್ರೀರಾಮಚಂದ್ರ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ತೊಂದರೆ ಕೊಡಬೇಡ ನನಗೆ ಅಂತ ಹೇಳಿದಾಗ ಅವಳು ವಾಪಸ್ ಹೊಟ್ಟೋಗ್ಬಿಡ್ತಾಳೆ. ಸೊ ಎರಡನೇ ತೊಂದರೆನೂ ಪರಿಹಾರ ಆಯಿತು. ಇನ್ನು ಸ್ವಲ್ಪ ಮುಂದೆ ಹೋದ್ಮೇಲೆ ಮತ್ತೊಬ್ಬಳು ರಾಕ್ಷಸಿ,
ಸಿಮ್ಮಿಕೆ ಅಂತ. ಅವಳಿಗೇನು ಶಕ್ತಿ ಇತ್ತು ಅಂತಂದ್ರೆ, ಮೇಲಿಂದ ಯಾವುದೇ ಒಂದು ವಸ್ತು ಹೋಗ್ತಿದ್ರೆ ಅದರ ನೆರಳು ಬಿದ್ದರೆ ಸಾಕು, ನೆರಳು ಮುಖಾಂತರವಾಗಿ ಆ ಜೀವನ ಎಳ್ಕೊಂಡ್ಬಿಡೋಳು. ಅವಳಿಗೊಂದು ಶಕ್ತಿ. ನಮ್ಗೆ ಏನಾರು ಕೇಳಿದ್ರೆ ಏನ್ರಿ ಇದು ಅಜ್ಜಿ ಕತೆ ಹೇಳ್ತೀರಾ ಅಂತ ಅನ್ಸ್ಬೋದು. ಖಂಡಿತ ಅಲ್ಲ. ಇವತ್ತಿಗೂ ಕೂಡ ಒಂದು ಬರ್ಮುಡಾ ಟ್ರಯಾಂಗಲ್ ಅಂತ ಇದೆ. ಬರ್ಮುಡಾ ಟ್ರಯಾಂಗಲ್ ಅಂತ ಒಂದು ಇದೆ, ದಕ್ಷಿಣ ಅಮೆರಿಕ ಹತ್ರಲ್ಲೂ ಇದೆ. ಅಲ್ಲಿ ಯಾವುದೇ ಪ್ಲೇನ್ ಅಂದ್ರೂ ಕೂಡ ಎಲ್ಲೋಯ್ತು ಏನು ಇವತ್ತಿಗೂ ಗೊತ್ತಿಲ್ಲ. ಆ ರೂಟ್ ಬಿಟ್ಬಿಟ್ಟೆ ಹೋಗ್ತಾರೆ, ಯಾರು ಅಲ್ಲಿ ರಿಸ್ಕ್ ತೊಳಕ್ಕೆ ಹೋಗಲ್ಲ. ಬರ್ಮುಡಾ ಟ್ರಯಾಂಗಲ್ ಅಂತ ಗೂಗಲ್ ಹಾಕಿ ನೋಡಿ ಗೊತ್ತಾಯ್ತು. ಹಾಗೆ ಇವಳ ನೆರಳು ಹಿಡ್ಕೊಂಡು ನೆಳೆದ್ಬಿಡೋಳು. ಆಂಜನೇಯನಿಗೂ ಹಂಗೆ ಮಾಡೋದು. ಆಂಜನೇಯ ಸೀದಾ ಅವಳು ಒಳಗಡೆ ಹೋದ. ಅಲ್ಲಿ ಹೋಗಿ ಮಹಿಮಾ ಅವನ ದೊಡ್ಡ ತನ್ನ ಇಡೀ ದೊಡ್ಡ ಮೈ ಬೆಳೆಸ್ಬಿಟ್ಟ. ಆಗ ಅವಳು ಚೀಳೋದ್ಲು, ಅವಳು ಸತ್ಲು. ಅದಾದ್ರೂ ಮುಂದಕ್ಕೆ ಹಾಕೊಂಡೋದ. ಹಾಗೆ ಲಂಕಾ ತಲುಪದ. ಅಂದ್ರೆ ಆಂಜನೇಯನದು ದೊಡ್ಡ ಪಾಠ ಸಮಾಜಕ್ಕೆ ಅಂತ ಏನು ಅಂತಂದ್ರೆ, ಒಂದು ಕಾರ್ಯವನ್ನು ಹಿಡ್ಕೊಂಡಿದ್ವಿ ಅಂತಂದ್ರೆ ಎಂಥ ಅಡ್ಡಿ ಬಂದರೂ ಕೂಡ ನಾವು ಅದನ್ನ ಭೇದಿಸ್ಕೊಂಡು ಹೋಗಬೇಕೆ ಹೊರತು ಸೋಲಬಾರದು ಅನ್ನತಕ್ಕಂಥ ವಿಚಾರ. ಯಾಕೆಂದ್ರೆ ಅವನಿಗೆ ವಿಶ್ವಾಸ, ಅವನಿಗೆ ಆಗ್ಲೇ ಹೇಳ್ದಂಗೆ ಧೃತಿ ಇತ್ತು, ಪ್ರಚಂಡ ಆತ್ಮವಿಶ್ವಾಸ, ಪರಾಕ್ರಮಿ ಎಲ್ಲ ಇತ್ತು. ಮತ್ತು ಶ್ರೀರಾಮಚಂದ್ರನ ಅನನ್ಯ ಭಕ್ತ. ಇದೆಲ್ಲ ಸೇರ್ಕೊಳ್ತು, ಗೆದ್ದ. ಅಲ್ಲಿಗೆ ಹೋಗಿಡ್ದ. ಇಲ್ಲಿಂದ ಆಚೆಗೆ ಮುಂದೇನಾಯ್ತು, ಅಲ್ಲಿಗೆ ಹೋಗಿ ಹುಡ್ಕಕ್ಕೆ ಶುರು ಮಾಡ್ದ. ಅತ್ಯಂತ ಸೂಕ್ಷ್ಮ ರೂಪದಲ್ಲಿ ಸಣ್ಣ ಸೂಕ್ಷ್ಮ ರೂಪ ತಗೊಂಬಿಟ್ಟ. ಹೋಗಿ ರಾವಣನ ಅರಮನೆಗೆ ಹೋದ. ಹೇಗಿದ್ರು ಸೀತೆ ಕದ್ಗೊಂಬೈದಾನೆ, ಮತ್ತು ಅವನ ಅರಮನೆಯಲ್ಲಿ ಇಟ್ಟಿರ್ತಾನೆ, ಅಂತಃಪುರದಲ್ಲಿ ತಿಳ್ಕೊಂಡು ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಹೋಗಿ ರಾತ್ರಿ ಎಲ್ಲ ಹುಡ್ಕೊಂಡು ಹೋಗ್ತಿರ್ತಾನೆ. ಅಂತಃಪುರದಲ್ಲಿ ನೋಡ್ತಾನೆ, ಅಂತಃಪುರದಲ್ಲಿ ಎಲ್ಲ ಹುಚ್ಚಾಪಟ್ಟೆ ಅವ್ಯವಸ್ಥೆಗ ಮಲ್ಕೊಂಡಿದ್ದಾರೆ. ಮಧ್ಯರಾತ್ರಿ 3 ಗಂಟೆ 4 ಗಂಟೆ ಇರಬೇಕು ಅವಾಗ. ಎಲ್ಲ ಮಲಗಿದ್ದಾರೆ, ಹುಚ್ಚಾಪಟ್ಟೆ ಮಲಗಿದ್ದಾರೆ. ಸೆರಗು ಬಿಚ್ಚೋಗಿದೆ ಕೆಲವ್ರದ್ದು, ಇನ್ನು ಕೆಲವ್ರು ಹೆಂಗೋ ಬೋಳ ಮಲಗಿದ್ದಾರೆ, ಅಡ್ಡಾಡ ಮಲಗಿದ್ದಾರೆ. ಅನೇಕ ರೀತಿ ತಮ್ಮ ಅಂಗಾಂಗ ಪ್ರದರ್ಶನ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಇನ್ಯಾರು ಹಾಡು ಬಾರಿಸ್ತಾ ಇದ್ದರು, ವೀಣೆ ಅದೆಲ್ಲ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಹಾಗೆ ಮಲ್ಬಿಟ್ಟಿದ್ದಾರೆ. ಚಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಎಲ್ಲ ನೋಡಿದ್ಮೇಲೆ ಒಬ್ಳು ಯಾರು ತುಂಬ ಶ್ರೀರಾಮ ಹೇಳಿದಂಥ ಗುರುತಿನವರೇ ಒಬ್ಳು ಮಲಗಿದ್ಲು ನೋಡ್ದ. ಎಲ್ಲ ಹೆಚ್ಚುಗಳು ಅದೇ ರೀತಿ ಇತ್ತು. ಆದರೆ ಯಾವುದೋ ಕೆಲವು ಲಕ್ಷಣಗಳು ಗೊತ್ತಾಯ್ತು, ಇವಳು ಸೀತೆ ಅಲ್ಲ ಅಂತ. ಆವಾಗ ಅವನ ರಾವಣನ ಹೆಂಡತಿ ಮಂಡೋದ್ರಿ ಅವಳು ರೂಪವತಿ ಮತ್ತು ಮಹಾಪತಿವ್ರತೆ. ಇದೆಲ್ಲ ಮುಗಿಸ್ಕೊಂಡು ಇಲ್ಲಿಲ್ಲ ಅಂತ ಆಯ್ತು. ಒಂದು ಕ್ಷಣ ಅವನಿಗೆ ಸ್ವಲ್ಪ ನಿರಾಶೆ ಆಯಿತು. ಏನು ಅಂತಂದರೆ, ನಾನು ಬಂದಿರೋದು ಯಾಕೆ, ಸೀತೆ ಹುಡುಕಮ್ಮ ಅಂತ ಹೇಳಿದ್ದಾರೆ, ನಾನು ಹುಡುಕದೆ ಹೋಯ್ತು ಅಂತಂದರೆ ನಾನು ಫೇಲ್ಯೂರ್ ಆಗಿಬಿಡ್ತೇನೆ, ಹಾಗಾಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಒಂದೇ ಕ್ಷಣಕ್ಕೆ. ಆಮೇಲೆ ತಕ್ಷಣ ಭಾಳ ಬೇಗ ಒಂದು ನಿರಾಶೆ ಸ್ಥಿತಿ ಹೋದ್ರೆ ಮತ್ತೆ ಇದು ಮಾಡ್ಕೊಂಡ. ಏನಂತಂದರೆ, ಇಲ್ಲ, ನಾನು ಬಂದಿರೋದು ಸಫಲ ಮಾಡೋಕ್ಕೋಸ್ಕರ, ಯಾವುದೇ ಕಾರ್ಯವನ್ನು ಪೂರ್ತಿ ಆತಂಕ ಬಿಡಬಾರ್ದು, ನೋಡೋಣ ಅಂತ ಅಂದ್ಕೊಂಡು ಮತ್ತೆ ಧೈರ್ಯ ತಗೊಂಡು, ಮತ್ತು ಇನ್ನೊಂದು ಮನಸ್ಸಿಗೆ ಒಂದು ಆಘಾತ ಆಯಿತು. ನಾನೊಬ್ಬ ಬ್ರಹ್ಮಚಾರಿ, ಅಖಂಡ ಬ್ರಹ್ಮಚಾರಿ. ನಾನು ಇವ್ರನ್ನೆಲ್ಲ ಕೂಡ ಅಂಗಾಂಗ ಪ್ರದರ್ಶನ ಮಾಡಿಕೊಂಡು ಅಸ್ತವ್ಯಸ್ತನೆಲ್ಲ ನೋಡಿದೆ, ನನ್ನ ಬ್ರಹ್ಮಚಾರ್ಯ ಏನಾದ್ರು ವ್ಯತ್ಯಾಸ ಆಗ್ಬಿಡ್ತಾ ಅಂತ. ಆಮೇಲೆ ಅವನಿಗವನೇ ಸಮಾಧಾನ ಮಾಡ್ಕೊಂಡ. ಇದೆಲ್ಲ ನೋಡಿದ್ರೂ ಕೂಡ ನನ್ನ ಮನಸ್ಸಲ್ಲಿ ಯಾವುದೇ ವಿಕಾರ ಉಂಟಾಗಲಿಲ್ಲ, ಅದರಿಂದ ನನ್ನ ಬ್ರಹ್ಮಚರ್ಯ ಹಾಳಾಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ ಅನ್ಕೊಂಡು. ಇದು ಅವನ ವ್ಯಕ್ತಿತ್ವ. ಅಲ್ಲಿಂದ ಮುಗಿಸ್ಕೊಂಡು ಆಂಜನೇಯ ಮುಂದಕ್ಕೆ ಹೋಗಿ ಅಷ್ಟೊತ್ತಿಗೆ ಬೆಳಗಿನ ಜಾವ 5:30-6 ಗಂಟೆ ಟೈಮ್ ಒಳಗಡೆಗೆ ಅಲ್ಲಿ ಅಶೋಕವನ ಅಂತ, ರಾವಣನ ಒಂದು ಅತ್ಯಂತ ಸುಂದರವಾದಂಥ ಒಂದು ತೋಟ, ಒಂದು ಪಾರ್ಕ್ ಅಂತ ಯೂತಿನ ಲ್ಯಾಂಗ್ವೇಜಲ್ಲಿ, ಅದರ ಒಂದು ಒಳ್ಳೆ ಪಾರ್ಕ್, ಬೇಕಾಷ್ಟು ಹೂವಿನ ಮರಗಳು, ಬೇರೆ ಬೇರೆ ಮರಗಳೆಲ್ಲ ಇದೆ. ಅಲ್ಲಿ ಸೀತೆಯನ್ನು ಕಂಡು ಇವನೊಂದು ಸಣ್ಣ ಕೋಚಿತರಾಗಿ ಹೋಗಿ ಮರದ ಮೇಲೆ ಕೂತ್ಕೊಂಡು ನೋಡ್ತಿದ್ದಾನೆ. ನೋಡಿದ್ರೆ ಸೀತೆಯನ್ನ ಅಲ್ಲಿ ಬೇರೆ ಬೇರೆ ರಾಕ್ಷಸರೆಲ್ಲ ಬಂದು ಅವಳಿಗೆ ಹೆದರಿಸ್ತಿದ್ದಾರೆ. ಅವಳಿಗೆ, ನೀನು ರಾವಣನ ಮದುವೆ ಮಾಡ್ಕೊಳ್ಳಿಲ್ಲ ಅಂತಂದರೆ ನಮ್ಮ ರಾಜರನ್ನ ನಿನ್ನನ್ನು ಹುರ್ಕೊಂಡು ತಿಂದುಬಿಡ್ತೀವಿ, ನಿನ್ನ ಕತ್ತರಿಸಿ ತಿಂದ್ಬಿಡ್ತೀವಿ ಅಂತ ಹೇಳ್ತಾರೆ ಕೆಲವು. ಒಬ್ಬರು ಒಂಥರ ಹೆದರಿಸ್ತಾ ಇದ್ದಾರೆ. ಪಾಪ ಮುಗ್ಧೆ ಸೀತೆಯಲ್ಲಿ ಕೂತಿದ್ದಾಳೆ, ಮೈ ಒಣಗೋಗ್ಬಿಟ್ಟಿದೆ, ಮುಖ ಒಣಗೋಗಿದೆ, ದುಃಖದಲ್ಲಿ ಬರ್ತಾ ಇದ್ದಾಳೆ. ತಲೆಯೆಲ್ಲ ಗಂಟು ಕಟ್ಟೋಗ್ಬಿಟ್ಟಿದೆ. ಯಾಕಂದರೆ ದುಃಖ ಎಷ್ಟು ದಿವಸ ಆಗಿದೆ ಕಂಡು ನೋಡಿ. ಮತ್ತು ಒಂದು ದಿವಸ ಕೂಡ
ಅಪ್ಪಿತಪ್ಪಿ ತಲೆ ಎತ್ತಿ ರಾವಣನ ಮುಖ ನೋಡಿಲ್ಲ. ಒಂದು ಹುಲ್ಕಡ್ಡಿ ಇಟ್ಬಿಟ್ಟಿದ್ದಾಳೆ, ಹುಲ್ಕಡ್ಡಿನೇ ರಾವಣ ಅಂತ ಹೇಳ್ಕೊಂಡು ಹುಲ್ಕಡ್ಡಿ ನೋಡ್ಕೊಂಡು ಮಾತಾಡ್ತಿದ್ದಾಳೆ. ರಾವಣ ಬಂದ. ಆಮೇಲೆ ರಾವಣ ಬಂದಂತ ಅವನು ಹೆದರ್ಕೊಟ್ಟು, ಈಗ ನಿಂಗೆ ಒಂದು ತಿಂಗಳು ಟೈಮ್ ಕೊಡ್ತೀನಿ, 2 ತಿಂಗಳು ಟೈಮ್ ಕೊಡ್ತೀನಿ ನಿನಗೆ, ಅಷ್ಟರೊಳಗೆ ಮನಸ್ಸು ಬದಲಾಯಿಸಿ ನನ್ನ ತಪ್ಪರಿಗೆ ಬರಬೇಕು, ಇಲ್ಲ ಅಂದರೆ ನಿನ್ನನ್ನು ನಾನು ಹುರ್ಕೊಂಡು ತಿಂದುಬಿಡ್ತೀನಿ ಅಂತ ಹೆದರ್ಸ್ಬಿಟ್ಟು ಹೋಗ್ತಾನೆ. ಒಂದು ಭಯದ ಪರಾಕಾಷ್ಠತೆ. ಆಗ ಸೀತೆ ಅನ್ಕೋತಾಳೆ, ನನ್ನ ಜೀವನ ವ್ಯರ್ಥ ಆಯಿತು, ಅನ್ಯಾಯವಾಗಿ ಹಿಂಗಾಯಿತು, ಏನು ಮಾಡೋಕ್ಕಾಗದೆ, ನಾನಿದ್ದು ಉಪಯೋಗ ಇಲ್ಲ, ನನ್ನ ಪಾತಿವೃತ್ತಿ ಹಾಳು ಮಾಡ್ಕೋಬಾರ್ದು ಅಂತೆಲ್ಲ ಹೇಳ್ಕೊಂಡು ತನ್ನ ನೇಣು ಹಾಕೋಬೇಕು ಅಂತ ಎಲ್ಲ ಪ್ರಯೋಗ ಮಾಡ್ತಾಳೆ. ಈಗ ಮೇಲ್ ಕೂತಂತ ಮರದ ಮೇಲೆ ಇದ್ದಂಥ ಆಂಜನೇಯ ನೋಡ್ದ. ನೋಡಿ, ಅವನು ಚಾಣಾಕ್ಷ, ಬುದ್ಧಿವಂತ, ಮಹಾಪ್ರಾಜ್ಞ. ಪ್ರಾಜ್ಞ ಅಂತಂದ್ರೆ ಏನು ಅಂತಂದ್ರೆ ಜ್ಞಾನ ಇರುತ್ತೆ, ಆದರೆ ಅದನ್ನ ಸರಿಯಾಗಿ ಬಳಸಬೇಕು. ಬಳಸೋದಕ್ಕೆ ಪ್ರಾಜ್ಞ ಅಂತಂತಾರೆ. ಹಂಗಾಗಿ ಅವ್ನಿಗೆ ಇದ್ದಂಥ ಯೋಚನೆ ಮಾಡ್ದ, ಏನು ಮಾಡೋದು ಇವಾಗ ಅಂತ. ಮನಸ್ಸಲ್ಲಿ ಕ್ಷಣಾರ್ಧದಲ್ಲಿ ಎಷ್ಟು ವಿಷಯ ಬಂದೋಗ್ಬಿಡುತ್ತೆ, ಮನಸ್ಸು ಭಾಳ ಮನೋವೇಗ ಅಂತಲ್ಲ ಆ ಥರ. ಏನಂತಂದರೆ, ಸೀತೆ ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಾನು ರಾಮಗೆ ಹೋಗಿ ಏನು ಹೇಳಿ, ರಾಮ ಹೇಳಿದ್ದು ಸೀತೆ ಎಲ್ಲಿದ್ದಾಳೆ ಹುಡುಕೊಂಬ ಅಂತ. ಹುಡುಕದೆ ಸಿಕ್ಕಿದ್ಲು ಸೀತೆ. ಎಲ್ಲಿದ್ದಾಳೆ? ಲಂಕೆಯಲ್ಲಿದ್ದಾಳೆ. ಹೇಗಿದ್ದಾಳೆ ಅಂತ ಕತೆ ಅವ್ನು ಹುಡುಕೊಂಬ ಅಂತ ಅಷ್ಟೇ ಹೇಳಿರೋದು. ಕೊನೆಗೆ ಸೀತೆಯಲ್ಲಿ ಆತ್ಮಹತ್ಯೆ ಸತ್ತೋದ್ಲು ಅಂತ ಹೇಳ್ಬೇಡ ಅಂತ. ಹಂಗೆ ಮಾಡಿದ್ರೆ ಎಂತ ಯಾರಾದ್ರು ಪೂಜೆ ಮಾಡ್ತೀರಾ ಆಂಜನೇಯನಿಗೆ? ಇಲ್ಲ. ಅದಕ್ಕೆ ಆಂಜನೇಯ ಯೋಚನೆ ಮಾಡ್ದ, ಏನು ಮಾಡಬೇಕು ಅಂತ. ಅವಳಿಗೆ ಎದುರುಗಡೆ ಬಂದು ನಿಂತ್ಕೊಳ್ಳೋಂಗಿಲ್ಲ, ಯಾಕಂದ್ರೆ ಅವಳು ಏನು, ಯಾಕಂದ್ರೆ ರಾವಣ ಮಾಯಾವಿ. ನಾನು ನಿಂತ್ಕೊಂಡ್ರೆ ನನ್ನನ್ನೇ ರಾವಣ ಅಂತ ಹೇಳ್ಕೊತಾಳೆ ಅವಳು, ಮಾಯದಿಂದ ಬಂದು ಏನೇನು ಬರ ಅಂತಿರ್ತಾಳೆ. ಅದಕ್ಕೆ ಶಾಂತವಾಗಿ ಯೋಚನೆ ಮಾಡಿ ಒಂದು ಉಪಾಯ ಮಾಡ್ತಾನೆ. ಏನು ಅಂತಂದರೆ, ಶ್ರೀರಾಮನ ಗುಣಗಳನ್ನು ಹೇಳಕ್ಕೆ ಶುರು ಮಾಡ್ತಾನೆ. ಮತ್ತು ಆ ಇಕ್ಷ್ವಾಕು ವಂಶದ ಕಥೆ ಹೇಳಕ್ಕೆ ಮಾಡ್ತೀನಿ. ದಶರಥ ಅಂತ ಒಬ್ಬ ರಾಜ, ಮಹಾನ್ ರಾಜ. ಅವನಿಗೆ 3 ಜನ ಹೆಂಡತಿಯರು, 4 ಜನ ಮಕ್ಕಳು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತ. ಅದು ಒಬ್ಬರೊಬ್ಬರದೇ ಗುಣಗಾನ ಮಾಡ್ತಾರೆ. ರಾಮ ಹೀಗಿದ್ದಾನೆ ಅಂತ ವರ್ಣನೆಲ್ಲ ಮಾಡಕ್ಕೆ ಮಾಡ್ತಾನೆ. ಸೀತೆಗೆ ಇನ್ನೇನು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಂಥವಳು ಅದೆಲ್ಲ ಬಿಟ್ಬಿಟ್ಟು ಎಲ್ಲಿಂದ ಬರ್ತಾ ಇದೆ ಈ ವಿಷಯ. ರಾಮನ ಹೆಸರು ಕೇಳ್ತಾ ಇದ್ದಂಗೆ ಸಂತೋಷ ಆಗ್ಬಿಡುತ್ತೆ. ಮತ್ತು ರಾಮನ ಸ್ತುತಿ ಮಾಡಿ ಒಂದು ಪಾರಾಯಣ ಮಾಡ್ತಾ ಇದ್ದೇನೆ. ಮೇಲೆ ಕೇಳಿದ್ಲು, ಬಹಳ ಭಕ್ತಿ ಬಂದ್ಬಿಡ್ತು. ತನ್ನ ಆ ನಕಾರಾತ್ಮಕ ಚಿಂತನೆಯಿಂದ ದೂರ ಬಂದು ಹುಡುಕ್ಲು. ಆಗ ಆಂಜನೇಯ ಅಲ್ಲಿಂದ ಇಳಿದು ಬಂದು ಸಣ್ಣ ಕೋತಿತಾರೆ ನಿಂತ್ಕೋತಾನೆ, ಕೈ ಮುಟ್ಕೊಂಡು ನಿಂತ್ಕೋತಾನೆ. ನಾನು ರಾಮನ ಸೇವಕ ನಾನು. ಆಗ ಸೀತೆಗೆ ನಂಬಿಕೆ ಬಂದಿದ್ದಂಥ ಖಾತ್ರಿ ಆದಮೇಲೆ ಅವನು ಸೀತೆ ಹತ್ರ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಆ ಸಂವಾದ ತುಂಬ ತುಂಬ ಚೆನ್ನಾಗಿದೆ. ರಾಮಾಯಣ ಓದಬೇಕು, ಪುಸ್ತಕ ತಗೊಂಡೆ, ಅದರ ಆನಂದ ಆವಾಗಲೇ ಸವಿಯುವಂಥದ್ದು. ಆಗ ಆಂಜನೇಯ ಸೀತೆಗೆ ಒಂದೊಂದಾಗಿ ಹೇಳಕ್ಕೆ ಶುರು ಮಾಡ್ತಾನೆ. ಅವಳಿಗೆ ನಂಬಿಕೆ ಬರಬೇಕಲ್ವ, ಅದಕ್ಕೆ ಬಹಳ ಕಷ್ಟ. ಅದಕ್ಕೆ ರಾಮ ಎಂಥವನು ಅಂತಂದ್ರೆ, ಎಂಥ ಒಂದು ಯಾವ ವಿಷಯವು ಕೇವಲ ಗಂಡ ಹೆಂಡತಿ ಮದುವೆ ಇರಬೇಕು ಅಂಥ ವಿಷಯವನ್ನು ಹೇಳಿ ಕಳಿಸಿದ್ದ ಆಂಜನೇಯನಿಗೆ. ಕಾಕಾಸುರನ ಕತೆ ಹೇಳ್ತಾಳೆ ಆಂಜನೇಯ. ಅದು ಯಾರಿಗೂ ಗೊತ್ತಿಲ್ಲ, ಕೇವಲ ಸೀತೆ ಮತ್ತು ರಾಮ ಗೊತ್ತಿತ್ತು. ಆ ಕಥೆಯನ್ನು ಹೇಳ್ತಾನೆ. ಇಂದ್ರನ ಮಗ ಜಯಂತ ಸೀತೆಯ ಮೇಲೆ ತುಂಬ ಆಸೆಯಾಗಿ ಕಾಗೆಯ ರೂಪ ಮಾಡ್ಕೊಂಡು ಬಂದು ರಾಮ ಸೀತೆಯ ತೊಡೆ ಮೇಲೆ ಮಲಗಿದ್ದು ಸುಧಾರಿಸ್ಕೊಳ್ತಿದ್ದಾನೆ. ಆಗ ಸೀತೆಯನ್ನು ಬಂದು ಸೀತೆಗೆ ತೊಂದರೆ ಕೊಡ್ತಿರ್ತಾನೆ. ಕೊನೆ ಎಲ್ಲಿ ಮಟ್ಟಿಗೆ ಮಾಡ್ತಾನಪ್ಪ, ಬಂದು ಅವಳ ಸ್ತನಕ್ಕೆ ಕುಕ್ಕಿ ಹಿಂಸೆ ಕೊಡ್ತಿರ್ತಾನೆ. ಸೀತೆಗೆ ಆ ಸ್ತನದಿಂದ ರಕ್ತ ಬಂದು ರಾಮನ ಮೇಲೆ ಬೀಳುತ್ತೆ. ರಾಮ ಗಾಬರಿಯಾಗಿ ಎದ್ದು ನೋಡ್ತಾನೆ, ಯಾಕೆ ಅಂತೇಳಿ ಕೂಡಲೇ ಕೈಯಲ್ಲಿದ್ದಂಥ ಒಂದು ಹುಲ್ಕಡ್ಡಿ ತಗೊಂಡು ಅದಕ್ಕೆ ಬ್ರಹ್ಮಾಸ್ತ್ರವನ್ನು, ಮಂತ್ರಪೂರಿತ ಬ್ರಹ್ಮಾಸ್ತ್ರನ ಅದ್ರ ಮೇಲೆ ಬಿಡ್ತಾನೆ. ಕಾಗೆ ತಪ್ಪಿಸ್ಕೊಂಡು ಓಡುತ್ತೆ ಅಂತಂದ್ರೇನು, 3 ಲೋಕಕ್ಕೂ ಹೋಗುತ್ತೆ, ನಾನು ಕಾಪಾಡಿ ಅಂತ. ಆದರೆ ಎಲ್ಲರೂ ಹೇಳ್ತಾರೆ, ರಾಮನ ಮಾಡ್ತಿಲ್ಲ, ನಮಗಾಗಲ್ಲ, ಸಾಧ್ಯನೇ ಇಲ್ಲ, ರಾಮಂದಾದ್ರೆ ನಮ್ಮ ಕೈಲಿ ಆಗಲ್ಲ ಅಂತೆಲ್ಲ ಹೇಳ್ಬಿಡ್ತಾರೆ. ಕೊನೆಗೂ ಅವರೇ ಹೇಳ್ಕೊಡ್ತಾರೆ, ಹೋಗಿ ರಾಮನಿಗೆ ಶರಣಾಗು, ಸರಿ ಹೋಗ್ತೀಯ ಅಂತ. ಆಗ ಕಾಗಿ ಬಂದು ರಾಮನ ಪಾದಕ್ಕೆ ಬೀಳುತ್ತೆ. ರಾಮ ಶರಣಾಗತ ವತ್ಸಲ, ಭಕ್ತ ವತ್ಸಲ, ಕಾಪಾಡ್ತಾನೆ, ಹೋಗು ಅಂತೇಳಿ, ನೀ ಈ ಥರ ಕೆಟ್ಟ ಕಣ್ಣಿಂದ ನೋಡಿದ್ದೀನಿ ಅಂತೇಳಿ ಅದಕ್ಕೆ ಒಂದು ಕಣ್ಣು ಹೋಗೋ ಥರ ಮಾಡಿಬಿಟ್ಟು ಶಾಪ ಕೊಟ್ಟು ಕಳಿಸ್ತಾನೆ. ಬದುಕಿಸ್ತಾನೆ, ಒಂದು ಕಣ್ಣು ಹೋಗುತ್ತೆ ಕಾಗೆ. ಈ ದೃಷ್ಟಾಂತ ಕೇವಲ ರಾಮ ಸೀತೆ ಮಾತ್ರ ಗೊತ್ತಿದ್ದು, ಯಾರಿಗೂ ಹೇಳುತ್ತ ದೃಷ್ಟಾಂತ ಅಲ್ಲ, ಇದು ಕಥೆ ಅಲ್ಲ. ಅದನ್ನು ಆಂಜನೇಯ ಹೇಳಿದಾಗ ಅವಳು ಪೂರ್ತಿ ವಿಶ್ವಾಸ ಬರುತ್ತೆ. ಆಗ ಬಹಳ ಅಳ್ತಾಳೆ, ಮತ್ತೆ ಯಾಕೆ ನಾನು ರಾಮ ನನ್ನ ಬಂದು ಕರ್ಕೊಂಡು ಹೋಗ್ಲಿ ಅದಕ್ಕೋಸ್ಕರ ದಿವಸ ಏನು ಅಂತ. ಆಗ ಆಂಜನೇಯ ಹೇಳ್ತಾನೆ, ಇಲ್ಲಮ್ಮ, ರಾಮನ ಎಲ್ಲಿದ್ದಿಂತನೂ ಗೊತ್ತಿಲ್ಲ, ಗೊತ್ತಿದೆ ಬಂದ್ಬಿಡ್ತಿದ್ದ, ನಾವು ಈಗ ಹೋಗಿ ಹೇಳಿದ ತಕ್ಷಣವೇ ಬರ್ತಾನೆ, ಏನು ಚಿಂತೆ ಮಾಡಬೇಡ, ನಾವೆಲ್ಲ ಕೂಡ ನಮ್ಮದು ದೊಡ್ಡ ಸೈನ್ಯ ಇದೆಯಲ್ಲ, ಬರ್ತೀವಿ,
ಬಂದು ನಿನಗೆ ರಾವಣನ ಸಂಹಾರ ಮಾಡಿ ನೀನು ಕರ್ಕೊಂಡೋಗ್ಬರ್ತೀವಿ ಅಂತ ಹೇಳಿದಾಗ ಸೀತೆ ಕೇಳ್ತಾಳೆ, ಅಲ್ಲ ನನಗೇನಷ್ಟು ಗೊತ್ತಲ್ವಾ, ನೀನೇನೋ ಹಾರ್ಕೊಂಡು ಬಂದಿದ್ಯಾ, ಮಿಕ್ಕಾದ ಕಪಿಗಳೆಲ್ಲ ಹೆಂಗೆ ಬರ್ತಾರೆ ಅಂತ. ಮಿಕ್ಕಾಗಲ್ಲ ಹೆಂಗೆ ಬರ್ತಾರೆ, ರಾಮತನ ಹೆಂಗೆ ಬರ್ತಾರೆ ಸಮುದ್ರ ದಾಟ್ಕೊಂಡು ಅಂತ ಕೇಳಿದಾಗ ಆಗ ಆಂಜನೇಯ ಕೊಡ್ತಕ್ಕಂಥ ಉತ್ತರ ಇದೆಯಲ್ಲ, ರಿಯಲಿ ಎಕ್ಸಲೆಂಟ್. ಏನಂತಂದ್ರೆ ಆಂಜನೇಯ ಉತ್ತರ ಕೊಡ್ತಾನೆ. ಏನಂತಂದ್ರೆ, ನೀನು ಏನು ಅನ್ಕೊಂಡಿದ್ಯಮ್ಮ, ನಾನು ಮಹಾಪರಾಕ್ರಮಿ ಹರ್ಕೊಂಬಂದಿದ್ದೀನಿ ಅಂತ ಅನ್ಕೊಂಡಿದ್ಯಲ್ವಾ, ನಾನು ಸುಗ್ರೀವನ ಸೈನ್ಯದಲ್ಲಿ, ಆ ಎಲ್ಲ ವಾರನ ಸೈನ್ಯದಲ್ಲಿ ಅತ್ಯಂತ ಕೊನೆ ಕಪಿನೇ ನಾನು. ಅಂದ್ರೆ ನನಗೆ ಕೊನೆ ಕಪಿಗೆ ಎಷ್ಟು ಶಕ್ತಿ ಇದೆ, ನಿನ್ನೆರವಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತ ಹೇಳ್ತಾನೆ. ಅದು ಇನ್ಬಿಟ್ಟು ಲೈನ್ಸ್ ನಾವು ಅರ್ಥ ಮಾಡ್ಕೋಬೇಕು. ಏನಂತಂದ್ರೆ ಆಂಜನೇಯನಿಗೆ ಇಷ್ಟು ಶಕ್ತಿ ಇತ್ತು, ಇಷ್ಟು ಶಕ್ತಿ ಇನ್ಯಾರಿಗೂ ಇಲ್ವೇ ಇಲ್ಲ. ಆದರೆ ವಿನೀತನಾಗಿ ನಾನು ಏನೂ ಅಲ್ಲ, ನಾನು ಲಾಸ್ಟ್ ಕಪಿ ಅಂತ ಅವನು ಹೇಳ್ಬೇಕಾಗಿ ಬಂದ್ರೆ ಎಷ್ಟು ವಿನೀತ, ಎಷ್ಟು ನಿರಹಂಕಾರಿ, ಅಹಂಕಾರದ ಸುಳುವೇ ಇಲ್ಲ ಅವನ ಹತ್ರಕ್ಕೆ. ನಮ್ಮಲ್ಲಿ ಸಾಮಾನ್ಯವಾಗಿ ಇವತ್ತಿನ ಮನುಷ್ಯರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಓದ್ಬಿಟ್ರೆ ಅಹಂಕಾರ, ಸ್ವಲ್ಪ ಶಕ್ತಿ ಜಾಸ್ತಿ ಇದ್ರೆ ಅಹಂಕಾರ, ಬೇರೆಯವ್ರಿಗಿಂತ ಹಾಡು ಚೆನ್ನಾಗಿ ಹೇಳ್ತೀನಿ ಅದಕ್ಕೆ ಅಹಂಕಾರ, ಎಲ್ಲದಕ್ಕೂ ಸ್ವಲ್ಪ ಯಶಸ್ಸು ಸಿಕ್ಬಿಟ್ರೆ ಅಹಂಕಾರ ಬಂದ್ಬಿಡುತ್ತೆ. ಆದರೆ ಸಂಪೂರ್ಣ ಯಶಸ್ವಿ ಇವನು, ಮಹಾಜ್ಞಾನಿ, ಬುದ್ಧಿವಂತ ಅಂತ ಅವನು ಇಷ್ಟು ನಿರಹಂಕಾರಿ ಹೇಳ್ತಾನೆ, ನಾನು ಏನೂ ಇಲ್ವೇ ಇಲ್ಲ ನಾನು ಅಂತ ಹೇಳ್ತಾನೆ. ನಾನು ಕೊನೇ ಕಪಿ ಅಂತ, ಎನಗಿಂತ ಕಿರಿಯರಾರಿಲ್ಲ. ಬಸವಣ್ಣವ್ರ ವಚನ ಇದೆ ನೋಡಿ, ಎನಗಿಂತ ಕಿರಿಯರಾರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಾರಿಲ್ಲ ಅಂತ, ನಾನೇ ಲಾಸ್ಟ್ ಅಂತ ಒಂದು ಪರಾಕ್ರಮ ಆಗಿದ್ದಂಥವ್ರು ಹೇಳ್ತಿದ್ದಾರೆ, ನನಗೇನು ಶಕ್ತಿ ಇಲ್ಲ, ತುಂಬ ಜನ ಇದ್ದಾರೆ, ನನಗಿರೋ ಶಕ್ತಿಗಿಂತ ಮೀರಿದಂಥವ್ರೆಲ್ಲ ಇದ್ದಾರೆ ಅಂತ ಹೇಳ್ತಾರೆ. ಆಗ ಸೀತೆಗೆ ವಿಶ್ವಾಸ ತುಂಬಿ ಎಲ್ಲಾನು ಆದಮೇಲೆ, ಅವಳಿಗೆ ಪೂರ್ತಿ ನಂಬಿಕೆ ಬಂದ ಮೇಲೆ, ನೋಡಿ ಇದೇ ಚಾಣಾಕ್ಷಣ, ಇದೇ ಪ್ರಾಜ್ಞೆ ಅಂತ ಹೇಳೋದು. ಆವಾಗ ಅವನು ಆ ರಾಮ ಕೊಟ್ಟಂಥ ಮುದ್ರಿಕೆ ಉಂಗುರನ್ನ ಅವಳಿಗೆ ಕೊಡ್ತಾನೆ. ಅದರಲ್ಲೂ ಕೂಡ ವಾಲ್ಮೀಕಿಗಳು ಎಷ್ಟು ಸುಂದರವಾಗಿ ವರ್ಣಿಸಿದ್ದಾರೆ ಅಂತಂದ್ರೆ, ಅದನ್ನು ಕೊಡ್ತಾನೆ ಅಂತಂದ್ರೆ ಹಿಂಗೆ ತೋಡಿ ಹಿಂಗೆ ಕೊಟ್ಟ ಅಂತಲ್ಲ, ಹಿಂಗೆ ಕೊಟ್ರೇನೋ ನಾವು ದಾನ ಕೊಡ್ತಿದ್ವಿ ಅಂತ ಅರ್ಥ ಬರುತ್ತೆ. ನಾನು ರಾಮ ಭಕ್ತ ಹನುಮಂತ, ಸೀತೆ ನನಗೆ ತಾಯಿ ಇದ್ದಂಗೆ, ತಾಯಿಗೆ ದಾನ ಕೊಡೋದು ದಾನ ಅಲ್ಲ ಅದು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಕೈಲಿ ಹಿಂಗೆ ಇಟ್ಕೊಂಡು, ಆ ಮುದ್ರಿಕೆ ಉಂಗುರ ಕೈಲಿ ಹಿಂಗೆ ಇಟ್ಕೊಂಡು ಅಮ್ಮ ತಗೋ ಅಂತ ಕೊಡ್ತಾನೆ. ಇವನ ಕೈ ಕೆಳಗಡೆಗೆ, ಸೀತೆಯ ಕೈ ಮೇಲೆ. ಅವಳು ತಗೋತಾಳೆ, ತಗೊಂಡು ಭಾಳ ದುಃಖ ಪಡ್ತಾಳೆ. ವಿಶ್ವಾಸನೂ ಬಂತು, ಜ್ಞಾಪಿಸ್ಕೊಂಡು ರಾಮನ್ನ ಸಾಕಷ್ಟು ಸುದೀರ್ಘವಾಗಿ ಅನೇಕ ವಿಷಯಗಳು ಮಾತಾಡಿ, ಅದಾದಮೇಲೆ ಸೀತೆಗೆ ಇನ್ನೂ ಒಂದು ಕೇಳ್ತಾಳೆ, ನೀನು ನಾನು ಗೊತ್ತಾಗಲಿ ಅನ್ನೋಕ್ಕೋಸ್ಕರ ಇವಳು ಆಭರಣದ ಗಂಟೆಲ್ಲ ಒಂದು ಆಭರಣ ಬಿಚ್ಚಿಬಿಟ್ಟು ಆಕಾಶದಲ್ಲಿ ಹಾರ್ಕೊಂಡು ರಾವಣ ಕರ್ಕೊಂಡು ಬರ್ಬೇಕಾದ್ರೆ ಸೀರೆಯನ್ನು ಹರಿದು ಒಂದು ಗಂಟು ಕಟ್ಟಿ ಆಭರಣದ ಗಂಟು ಬಿಸಾಕಿರ್ತಾಳೆ. ಅದು ಕಿಷ್ಕಿಂದೆಯಲ್ಲಿ ಬಿದ್ದಿರುತ್ತೆ, ಅದು ಆಂಜನೇಯನಿಗೆ ಸಿಕ್ಕಿರುತ್ತೆ. ಅದನ್ನು ತಂದು ರಾಮನಿಗೆ ತೋರಿಸ್ತಾನೆ. ರಾಮನ ಪರಿಚಯ ಎಲ್ಲ ಆದಮೇಲೆ ತೋರಿಸ್ತಾನೆ. ಆ ಗಂಟೆ ಬಿಚ್ಚಿದಾಗ, ಒಡವೆಗಳು ನೋಡಿದಾಗ ರಾಮನಿಗೆ ಆ ಒಡವೆಗಳು ನೋಡ್ತಾ ಇದ್ದಂಗೆನೇ ತುಂಬ ದುಃಖ ಉಮ್ಮಳಿಸಿ ಬಂದ್ಬಿಡುತ್ತೆ. ಬಂದು ಕಣ್ ತುಂಬ ನೀರು ತುಂಬಿಕೊಂಡಿದೆ, ಏನು ಕಾಣಿಸ್ತಾನೆ ಇಲ್ಲ ನನಗೆ ಅಂತ ಹೇಳ್ತಾನೆ. ಲಕ್ಷ್ಮಣ ಈ ಒಡವೆಗಳು ನಿಮ್ಗೆ ಯಾವ್ದಾದ್ರು ಗುರ್ತು ಸಿಗತ್ತೆ ನೋಡಪ್ಪ ಅಂತ ಹೇಳ್ತಾನೆ. ಆಗ ಹೇಳಿದಾಗ ರಾಮ, ಲಕ್ಷ್ಮಣ ಎಲ್ಲ ನೋಡ್ತಾನೆ. ನೋಡ್ಬಿಟ್ಟು ಅವನೊಂದು, ಅದು ನೀವು ಲಕ್ಷ್ಮಣ ಪಾತ್ರ ಬಂದ ಕೇಳಿ ತುಂಬ ಚೆನ್ನಾಗಿದೆ ಅದು. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕರ್ಣಕುಂಡಲೆ ನೂಪುರೇತು ಬಿಜಾನಾಮಿ ನಿತ್ಯಂ ಪಾದಾಭಿ ವಂದನಾಥ್ ಅಂತ ಹೇಳ್ತಾನೆ. 14 ವರ್ಷಗಳ ಕಾಲ ಬ್ರಹ್ಮಚಾರಿಯಾಗಿದ್ದು ರಾಮ ಸೀತೆ ಸೇವೆ ಮಾಡ್ತಾ ಇದ್ದಂಥ ವ್ಯಕ್ತಿ ಅವನು ಹೇಳ್ತಿದ್ದಾನೆ, ಈ ಎಲ್ಲ ಹುಡುಗಗಳು ನನಗೆ ಯಾವುದು ಗುರುತು ಸಿಗ್ತಿಲ್ಲ ಅಣ್ಣ ನನಗೆ, ಆದರೆ ನೂಪುರ ಅಂತಾರೆ ಕಾಲುಂಗ್ರ ಮಾತ್ರ ಗುರುತು ಸಿಗಿದೆ. ಪ್ರತಿನಿತ್ಯ ನಾನು ಕಾಲು ನಮಸ್ಕಾರ ಮಾಡ್ತಾ ಇದ್ದೆ ಸೀತೆಗೆ, ಅದು ಸೀತೆ ಇದೇನೆ ಗ್ಯಾರಂಟಿ ಹೇಳ್ತೀನಿ, ನಾನು ವರ್ಷಗಟ್ಟಲೆ ನಮಸ್ಕಾರ ಮಾಡಿದ್ದೀನಿ, ಇದು ಅವಳದ್ದೇ ಅಂತ ಹೇಳ್ತಾನೆ. ರಾಮ ತುಂಬ ಅಳ್ತಿದ್ದ ಅಂತ. ಈ ವಿಷಯವನ್ನ ಇಲ್ಲಿ ಇಷ್ಟೊಳಗೆ ಎಷ್ಟು ವಿಷಯ ಗೊತ್ತಾಯ್ತು ನಮಗೆ. ಲಕ್ಷ್ಮಣ ಎಂಥ ಚಾರಿತ್ರ್ಯವಂತ ಇದ್ದ, ಎಂಥ ಚಾರಿತ್ರ್ಯವಂತ ಇದ್ದ ಅಂತ. ಕೆಲವು ಕೇಳ್ಬೋದು, ಅದು ಹೆಂಗ್ರಿ ಗೊತ್ತಲ್ಲ, ದಿನಾರು ಒಟ್ಟಿಗೆ ಇರ್ತೀವಿ, ಒಡವೆಗಳು ಹಾಕೊಂಡು ಗೊತ್ತಲ್ವ ಅಂತ. ಹಂಗಲ್ಲ, ಗಮನಿಸೋದಿಲ್ಲ. ಈಗ ಮನೆಗೆ ಯಾರೋ ಬಂದಿರ್ತಾರೆ, ಆ ಕೆಲಸದವಳು ಟೆನ್ಸ್ ಯಾವ ಸೀರೆ ಉಟ್ಕೊಂಡಿದ್ಲು ಅಂತ ಕೇಳಿದ್ರೆ ನಮ್ಗೇನು ಗೊತ್ತಿರುತ್ತೆ? ಕೆಲಸದವ್ರು ಬಂದಿದ್ಲು ಗೊತ್ತು, ಮಾತಾಡಿದ್ದು ಗೊತ್ತು, ಅವ್ರ ಸೀರೆ ಯಾವುದು ಅಂತ ನಮ್ಗೇನು ಗೊತ್ತಿರುತ್ತೆ? ಯಾವ ಆಭರಣ ನಮ್ಗೇನು ಗೊತ್ತಿರುತ್ತೆ? ಯಾಕೆ ಗಮನ ಅದ್ರ ಕಡೆ ಇರೋಲ್ಲ. ಹಾಗೆ ಲಕ್ಷ್ಮಣನಿಗೆ
ಸೀತೆಯ ಪಾದಗಳ ಮೇಲೆ ಗಮನ ಇರ್ತಿತ್ತು, ಮಿಕ್ಕಿದ ಕಡೆ ಗಮನ ಇರಲಿಲ್ಲ ಅಂತ ಅರ್ಥ. ಅಂಥ ಚಾರಿತ್ರ್ಯವಂತ ಲಕ್ಷ್ಮಣ ಈತ ಸೀತೆಗೋಸ್ಕರ ಇಷ್ಟು ಪರಿತಪಿಸ್ತಾ ಇದ್ದಾನೆ ಅಂತ ವಿಷಯವನ್ನೂ ಮುಟ್ಟಿಸಿದ ಆಂಜನೇಯ. ಆಗ ಅವಳಿಗೆ ತುಂಬ ಸಮಾಧಾನ ಆಯಿತು. ಅದಾದ ನಂತರ ತನ್ನ ಚೂಡಾಮಣಿಯನ್ನು ತೆಗೆದು ಆಂಜನೇಯ ಕೇಳ್ಕೊಡ್ತಾನೆ, ಇದು ರಾಮನಿಗೆ ಕೊಡುವಂತ. ಚೂಡಾಮಣಿ ಅಂದರೆ ಬೈತ್ರಿ ಹತ್ರ ಹಾಕತಕ್ಕಂಥ ಒಂದು ಆಭರಣ. ಈತು ಮುಗೀತು. ಮತ್ತೆ ಆದಷ್ಟು ಬೇಗ ಬರ್ತೀವಿ, ಏನು ಚಿಂತೆ ಮಾಡೋಣ ಅಂತ ಸಮಾಧಾನ ಮಾಡಿ ಹೊರಡಬೇಕಾಗಿ ಬಂದರೆ ಈ ಒಂದು ಡೈಲಾಗ್ ಏನಿದೆ, ಮಾತುಕತೆ ಅಭೂತಪೂರ್ವ ಅಂತಂತ. ಅದಕ್ಕೆ ಈ ಥರ ಒಂದು ಮಾತಾಡಿ ಒಪ್ಪಿಸ್ಬೇಕಾಗಿ ಬಂದರೆ ಚಾಣಾಕ್ಷತನ, ಬುದ್ಧಿವಂತಿಕೆ, ಪ್ರಜ್ಞೆ, ಜ್ಞಾನ ಮತ್ತು ಭಕ್ತಿ ಎಲ್ಲೂ ಕೂಡ್ಕೊಂಡಿರ್ತಕ್ಕಂಥ ಆಂಜನೇಯ. ಅದು ಮುಗಿಸ್ಕೊಂಡು ಮುಂದಕ್ಕೆ ಬಂದ್ಬಿಡು. ಅವ್ನಿಗೆ ಹೇಳಿದ ಅಷ್ಟೇ ಕೆಲಸ ತಾನೆ, ಸೀತೆ ಸಿಕ್ಕಿದ್ಲು ಹೋಗಿ ಹೇಳ್ಬಿಡೋದಾಯ್ತು. ಆದರೆ ಹಂಗಲ್ಲ. ಬುದ್ಧಿವಂತ ಲಕ್ಷಣ ಅಂದರೆ ಬೇಕಾಷ್ಟು. ಅಂದರೆ ಹೇಗೆ ಅಂತಂದರೆ ಇನ್ನೂ ಏನೇನು ಮಾಡಬೇಕು. ಫಸ್ಟ್ ಏನು ಮಾಡ್ದ, ರಾಮನ ಸೈನ್ಯ ಎಷ್ಟು ಚೆನ್ನಾಗಿದೆ, ಸುಗ್ರೀವನ ಸೈನ್ಯ ಅಂತ ಗೊತ್ತಾಗಬೇಕು ರಾವಣನಿಗೆ ಅಂಥೇಳಿ ಅದಕ್ಕೆ ರಾವಣನ ಭೇಟಿ ಆಗಬೇಕು ಅಂದ್ಕೊಂಡ. ರಾವಣನ ಭೇಟಿ ಆಗಬೇಕು ಅಂತಂದರೆ ರಾವಣನ ಭೇಟಿ ಆಗಬೇಕಾಗಿ ಬಂದರೆ ಹೇಗೆ ಭೇಟಿ ಆಗೋದು? ಸಾಮಧಾನ ಭೇದ ದಂಡ ಅಂತ 4 ನೀತಿ ಇದೆ. ಅಂದರೆ ನಾನು ಭೇಟಿ ಆಗಬೇಕು ಬಂದಿದ್ದೀನಿ ಅಂತಂದರೆ ಇದು ಸೇರಿಸ್ತಾನ, ಸೇರಿಸಲ್ಲ, ಯಾವುದೂ ಆಗಲ್ಲ. ಕೊನೆಗೆ ದಾರಿ, ದಂಡದ ದಾರಿ ಒಂದೇ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಇಡೀ ಅಶೋಕವನ್ನು ಧ್ವಂಸ ಮಾಡ್ತಾನೆ. ಎಲ್ಲ ಮರಗಳನ್ನು ಕಿತ್ತಲ್ಲಿ ಹಾಕಿ ಶುರು ಮಾಡ್ತಾನೆ. ಅವನು ಬಹಳ ಪ್ರೀತಿಯಿಂದ ಬೆಳೆಸ್ತಿದ್ದ ರಾವಣ ಅಶೋಕವನವನ್ನು. ಕೂಡಲೇ ತನ್ನ ಪ್ರಹಸ್ತ ಅಂತಿದ್ದ ಅವನ ಮಗ ಜಂಬುಮಾಲಿ ಅಂತ, ಅವನು ದೊಡ್ಡ ಸೈನ್ಯ ತಗೊಂಡು ಬರ್ತಾನೆ. ಅವನ್ನೆಲ್ಲ ಕೂಡ ಏಕಾಂಗಿಯಾಗಿ ಎಲ್ಲರೂ ಕೂಡ ವಧೆ ಮಾಡ್ತಾನೆ. ಜಂಬುಮಾಲಿ ಸತ್ತೋದ. ಅದಾದಮೇಲೆ ಇವನ ರಾವಣನ ಮಗ ಅವನನ್ನು ಕಳಿಸ್ತಾನೆ. ಅವನು ಬರ್ತಾನೆ. ಅವನು ಬಂದು ಇವನ ಜೊತೆ ಯುದ್ಧ ಮಾಡೋಕ್ಕೆ ಬರ್ತಾನೆ. ಅವನ ಜೊತೆ ಮಾಡಿ ಅವ್ನಿಗೆ ಹೆಂಗೆ ಮಾಡ್ತಾನೆ ಅಂತ ಒಂದು ದೊಡ್ಡ ಮಾಂಸದ ಮುದ್ದೆ ಮಾಡಿ ಬಿಸಾಕ್ಬಿಡ್ತಾನೆ. ಕೊನೆಗೆ ಇಂದ್ರಜಿತ್ಗೆ ಕಳಿಸ್ತಾನೆ. ಅವನು ಬಂದು ಒಂದೇ ಸತಿಗೆ ಹಿಂದೆ ಮುಂದೆ ಯೋಚನೆ ಮಾಡಿ ಬ್ರಹ್ಮಾಸ್ತ್ರ ಬಿಟ್ಬಿಡ್ತಾನೆ. ಬ್ರಹ್ಮಾಸ್ತ್ರ ಅಂದರೆ ಅದಕ್ಕಿಂತ ದೊಡ್ಡ ಅಸ್ತ್ರ ಯಾವುದೂ ಇಲ್ವೇ ಇಲ್ಲ. ಆ ಬ್ರಹ್ಮಾಸ್ತ್ರ ಬಂದಾಗ ಆಂಜನೇಯ ಯೋಚನೆ ಮಾಡ್ತಾನೆ, ಬ್ರಹ್ಮದೇವರು ಅವ್ರಿಗೆ ಗೌರವ ಕೊಡಬೇಕು. ಎರಡನೇದು, ಇದನ್ನು ಕಟ್ಟಾಕಿಸ್ಕೊಂಡ್ರೆ ನಾನು ರಾಮನ ನೋಡೋಕ್ಕಾಗ್ತೇನೆ ಅಂತ ಹೇಳ್ಕೊಂಡು ಅದಕ್ಕೆ ಸರೆಂಡರ್ ಆಗ್ತಾನೆ. ಆಗ ಅದಕ್ಕೆ ಸರೆಂಡರ್ ಆಗ್ತಾ ಇದ್ದಂಗೆ ಏನು ಎಲ್ಲ ಹಗ್ಗ ಕಟ್ಟಿ ಕರ್ಕೊಂಡು ಹೋಗಿ ರಾವಣ ಮುಂದೆ ನಿಲ್ಲಿಸ್ತಾನೆ. ರಾವಣ ಮುಂದೆ ನಿಲ್ಲಿಸಿದಾಗ ಅಲ್ಲಿ ರಾವಣನ ಜೊತೆಗೆ ಇವನಲ್ಲಿ ಒಂದು ಸ್ವಲ್ಪ ಹೊತ್ತು ಸಂವಾದ ನಡೆಯುತ್ತೆ. ರಾವಣಿಗೆ ಸಿಕ್ಕಾಪಟ್ಟೆ ಕೋಪ. ಯಾಕೆ ಅವನ ಮಗ ಪ್ರಸ್ಥಾನ ಅವನು ಸತ್ತೋಗಿದ್ದಾನೆ, ಜೊತೆಗೆ ಇಷ್ಟು ಜನ ಧ್ವಂಸ ಮಾಡಾಕಿದ್ದಾನೆ. ಆಗ ರಾವಣ ಜೊತೆಗೆ ಬಹಳ ಸೌಜನ್ಯವಾಗಿ ಮತ್ತು ಒಬ್ಬ ದೂತ ಹೇಗೆ ನಡ್ಕೊಳ್ಬೇಕು, ಅಂಬಾಸಿಡರ್ ಆ ರೀತಿ ನಡ್ಕೊಳ್ತಾನೆ. ಯಾರು ನೀನು ಅಂತ ಕೇಳ್ತಾನೆ ರಾವಣ. ಆಗ ಅವ್ರು ಹೇಳ್ತಾನೆ, ಈಗ ಸಾಮಾನ್ಯ ಯಾರು ಅಂತ ಕೇಳ್ತಾ ಇದ್ದಂಗೆ ಗರ್ವಿಗಳು, ಅಹಂಕಾರಿಗಳು ಹೆಂಗೆ ಹೇಳ್ತಾರೆ, ನಾನು ಏನ್ರಿ 10 ಇಂಡಸ್ಟ್ರಿ ಇಟ್ಕೊಂಡಿದ್ದೀನಿ, ಆ ಊರಿಗೆಲ್ಲ ನಾನೇ ರಾಜ, ನಾನು ಏನು ಅನ್ಕೊಂಡಿದ್ದೀನಿ, ಹಿಂಗೆಲ್ಲ ಶುರು ಮಾಡ್ತಾರೆ. ಆದರೆ ವಿನೀತ ದೈವಭಕ್ತ ರಾಮಭಕ್ತ ಹನುಮಂತ ಹೇಳ್ತಾನೆ, ದಾಸೋಹಂ ಕೋಸಲೇಂದ್ರಸ್ಯ ಅಂತ. ನಾನು ಯಾರು ಗೊತ್ತಾ, ಕೋಸಲೇಂದ್ರನ ದಾಸ ನಾನು, ಅಂದರೆ ಶ್ರೀರಾಮಚಂದ್ರನ ದಾಸ ನಾನು ಅಂತ ಹೇಳ್ತಾನೆ. ಹೇಳಿ ತನ್ನ ಪರಿಚಯ ಮಾಡಿಕೊಡ್ತಾನೆ. ಅಂತಹ ವಿನೀತ ಭಾವ, ನಿರಹಂಕಾರಿ, ನಿಗರು. ಆಗ ರಾವಣನಿಗೆ ನಿಂತವರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದಾಗ ಅಲ್ಲೂ ಕೂಡ ಇದನ್ನೇ ಹೇಳ್ತಾನೆ, ನಂತರ ಅಲ್ಲ, ನಾನೇ ಅಲ್ಲಿ ಅತ್ಯಂತ ದುರ್ಬಲ ಕಪಿದ ನಾನೇನೆ ಅಂತ ಹೇಳ್ತಾನೆ. ಮಿಕ್ಕಾದವರೆಲ್ಲ ನನಗಿಂತ 10 ಪಟ್ಟು 1000 ಪಟ್ಟು ಬಲಶಾಲಿಗಳು ಅಂತ. ಅಷ್ಟೇ ಅಲ್ಲ, ಇನ್ನೊಂದು ಹೇಳ್ತಾನೆ, ನಾನು ಯಾರ ಕಡೆಯಿಂದ ಬಂದಿದ್ದೀನಿ ಅಂತಂದರೆ ನಿನ್ನ ತಮ್ಮ ಸುಗ್ರೀವ ಅವನ ಕಡೆಯಿಂದ ಬಂದಿದ್ದಾನೆ. ಅವನಿಗಾಚೆ ತಮ್ಮ ಯಾಕೆ ಅಂತಂದರೆ ವಾಲಿ ರಾವಣ ತುಂಬ ಸ್ನೇಹಿತರಾಗಿದ್ದರು. ಮತ್ತು ವಾಲಿಯ ಶಕ್ತಿ ಗೊತ್ತು, ಆ ಪರಾಕ್ರಮ ಅವನ ತಮ್ಮ ಸುಗ್ರೀವ. ಮತ್ತು ಒಳ್ಳೆ ಮಾತನ್ನ ಹೇಳ್ತಾನೆ, ನೀ ಸೀತೆಯನ್ನು ಬಿಟ್ಕೊಟ್ಬಿಟ್ಟು ಏನೂ ಆಗೋದಿಲ್ಲ ಅಂತೆಲ್ಲ ಹೇಳ್ತಾನೆ. ಅವನು ಮಾತ್ರ ಒಪ್ಕೊಳ್ಳೋದಿಲ್ಲ. ನಮಗೆಲ್ಲ ಕತೆ ಗೊತ್ತು ನಮಗೆ. ಇನ್ಫ್ಯಾಕ್ಟ್ ಇನ್ನೊಂದು ಪ್ರಸಂಗ ಮರ್ತಿದ್ದೆ. ಸೀತೆಗೆ ಹೇಳ್ತಾನೆ ಆಂಜನೇಯ, ಬಾ ನೀನು ನಿನ್ನ ಭುಜನ ಕೊಡಿಸ್ಕೊಂಡು ಹಾಡ್ಕೊಂಡು ಕರ್ಕೊಂಡು ಈಗಲೇನೆ ಅಂತ. ಸೀತೆ ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಪರಪುರುಷನ ನಾನು ಪರಿಚಯ ಮಾಡಲ್ಲ ಅಂತ ಹೇಳ್ತಾಳೆ. ಇದೆಲ್ಲ ನಡೆದಿತ್ತು. ಅದಾದಮೇಲೆ ರಾವಣನ ಜೊತೆಗೆ ರಾವಣನಿಗೆ ಇವನಿಗೆ ಸಾಯಿಸ್ಬಿಡಿ ಅಂತ ಹೇಳ್ತಾನೆ. ಆಗ ವಿಭೀಷಣ ಬುದ್ಧಿ ಹೇಳ್ತಾನೆ, ಸಾಯಿಸೋಂಗಿಲ್ಲ, ದೂತನಿಗೆ ತಪ್ಪಾಗತ್ತೆ ಅಂಥೇಳಿ ಸಣ್ಣ ಶಿಕ್ಷೆ ಕೊಡಬೇಕು. ಏನಂದರೆ ಅವ್ನ ಬಾಲಕ್ಕೆ ಬೆಂಕಿ ಹಚ್ಬಿಡಿ ಅಂತ ಹೇಳ್ಬಿಡ್ತಾನೆ ರಾವಣ. ಹಾಗಾಗಿ ಅವನ ಬಾಲಕ್ಕೆಲ್ಲ ಬಟ್ಟೆ ಸುತ್ತಿ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಬೆಂಕಿ ಹಚ್ಬಿಡ್ತಾರೆ. ಇವನಿಗೂ ಅದೇ ಬೇಕಾಯಿತು. ಹಾರ್ಕೊಂಡು ಹೋಗಿ ಯಾರ್ಯಾರು ಶತ್ರುಗಳಿದ್ರು ರಾವಣನ ಕಡೆಯ
ದೊಡ್ಡ ದೊಡ್ಡವರು ಅವ್ರದ್ದೆಲ್ಲ ಮನೆಗಳಿಗೆ ಬೆಂಕಿ ಹಚ್ಚಿ ಲಂಕೆಗೆ ಬೆಂಕಿ ಹಚ್ತಾರೆ. ಹಚ್ಚಿ ಹಾರ್ಕೊಂಡು ವಾಪಸ್ ಹೋಗ್ತಾನೆ. ವಾಪಸ್ ಹೋಗಿ ಮತ್ತೆಲ್ಲರನ್ನು ಕರ್ಕೊಂಡು ರಾಮನ ಹತ್ರಕ್ಕೆ ವಾಪಸ್ ಹೋಗ್ತಾರೆ. ಮಧ್ಯದಲ್ಲಿ ಬೇಕಾಷ್ಟು ಘಟನೆಗಳು ನಡೀತೇವಲ್ಲ, ರಾಮಾಯಣ ಓದೋಣ ನಾವು. ಅಲ್ಲಿ ಹೋಗಿ ಅದು ಯಶಸ್ವಿಯಾಗಿ ಹೋಗ್ತಾನೆ. ಹೋದ್ರೆ ರಾಮನಿಗೆ ಹೋಗಿಲ್ಲ ಹೇಳ್ತಾನೆ. ರಾಮ ಇಷ್ಟು ಸಂತೋಷ ಆಗ್ಬಿಡುತ್ತೆ, ತುಂಬಾ ಹೊಗಳ್ತಾನೆ ಆಂಜನೇಯನಿಗೆ. ನಿನ್ನಿಂದಾಗಿ ನಾವೆಲ್ಲ ಉಳ್ಕೊಂಡ್ವಿ, ನಮ್ಮ ಕುಲಾನ ಉಳ್ಕೊಂತು ಅಂತ ಹೇಳ್ತಾನೆ. ಯಾಕೆಂದ್ರೆ ಸೀತೆ ಸಿಗದೆ ಇದ್ದಿದ್ರೆ ನಾನು ನನ್ನ ಪ್ರಾಣ ಬಿಟ್ಬಿಡ್ತಾ ಇದ್ದೆ. ನಾನು ಪ್ರಾಣ ಬಿಟ್ಟರೆ ನನ್ನ ತಮ್ಮ ಲಕ್ಷ್ಮಣ, ನಾನಿಲ್ಲದೆ ಅವನಿಗೆ ರಾಮವಿಯೋಗ ಅವನಿಗಿಲ್ಲ, ಅವನು ಪ್ರಾಣ ಬಿಡ್ತಿದ್ದ. ಯಾವಾಗ ನಾವಿಬ್ಬರು ಕೂಡ ಇಲ್ಲ ಅಂತ ಗೊತ್ತಾಯ್ತು ಭರತನಿಗೆ, ಭರತ ಕೂಡ ಕ್ಷಣಾರ್ಧದಲ್ಲಿ ಅವನು ಪ್ರಾಣ ಬಿಟ್ಬಿಡ್ತಿದ್ದ. ಇಡೀ ಅಯೋಧ್ಯೆನೇ ನಾಶ ಆಗ್ಬಿಡ್ತಾ ಇತ್ತು ಅಂತ ಇಕ್ಷ್ವಾಕು ವಂಶವನ್ನೇ ಉಳಿದಂಥವನಪ್ಪ ನೀನು. ದೇವರಿಂದ ಹೊಗಳ್ಕೊಳ್ತಕ್ಕಂಥದ್ದು ಎಷ್ಟು ಜನಕ್ಕೆ ಆ ಭಾಗ್ಯ ಸಿಗತ್ತೆ. ಆಂಜನೇಯ ಇಷ್ಟೆಲ್ಲ ಹೇಳ್ತಿದ್ರು ಕೂಡ ತಲೆ ಬಗ್ಗಿಸ್ಕೊಂಡು ನಿಂತಿರ್ತಾನೆ. ನಾನಿನ್ನ ಸೇವಕ, ನಾನು ಏನೋ ಇಷ್ಟು ಮಾಡ್ತಾ ಇದ್ದೀನಿ, ನನ್ನ ಕೈಲಾದಷ್ಟು ಅಂತ ಆ ರೀತಿ ಇರ್ತಾನೆ ಹೊರತು ಮಿಸ್ಕಾಣೋದಿಲ್ಲ. ಕೊನೆಗೆ ರಾಮ ಹೇಳ್ತಾನೆ, ಇವತ್ತು ನಾನು ಹೀನ ದೀನ ಸ್ಥಿತಿಲಿ ಇದ್ದೀನಪ್ಪ, ನೀಗೇನು ಕೊಡ್ಲಾರೆ, ಒಂದೇ ಒಂದು ಬಾ ಹೋಗ್ಲಿ ತಬ್ಕೋತೀನಿ ಅಂತ ಹೇಳಿ ಆಲಿಂಗನ ಭಾಗ್ಯ ಕೊಡ್ತಾನೆ. ಸಾಕ್ಷಾತ್ ಭಗವಂತನ ಅವತಾರ ಶ್ರೀರಾಮಚಂದ್ರ, ಅವನ ಆಲಿಂಗನ ಭಾಗ್ಯ ಎಷ್ಟು ಜನಕ್ಕೆ ಆ ರೀತಿಯಾಗಿದೆ? ತುಂಬ ಕಡಿಮೆ, ಒಂದು 4-5 ಜನಕ್ಕಾಗಿದೆ ಆ ಥರ. ಹಾಗ ಆಂಜನೇಯನ ತಬ್ಕೊಳ್ತಾನೆ. ಆಂಜನೇಯ ಏನೂ ಬಯಸ್ತಕ್ಕಂಥವನಲ್ಲ, ಶ್ರೀರಾಮ ಭಕ್ತಿ ಅಲ್ಲದೆ ನನಗೇನು ಬೇಡ ಅಂತ ಹೇಳ್ತಕ್ಕಂಥವನು ಆಂಜನೇಯ ಪರಮ ಭಕ್ತ. ಶೂರಾದಿಶೂರ, ವೀರಾದಿವೀರ, ನಿಷ್ಕಳಂಕ ಚಾರಿತ್ರ್ಯ ಎಲ್ಲೂ ಇದೆ, ಆದರೆ ಮಹಾನ್ ಭಕ್ತ. ಹೀಗಾಗಿ ಅದಾದ ನಂತರ ಯುದ್ಧಕಾಂಡಕ್ಕೆ ಬರುತ್ತೆ. ಮತ್ತೊಮ್ಮೆ ಅಲ್ಲಿ ಆಂಜನೇಯಂದೆಲ್ಲ ನಡೆಯುತ್ತೆ ಕೆಲಸಗಳು. ಏನಂತಂದರೆ ಎಲ್ಲರೂ ಕೂಡ ನಿಮಗೆ ಸೇತುವೆ ಕಟ್ಟಿ ಯುದ್ಧ ಪ್ರಾರಂಭ ಆಗಿದೆ. ಯುದ್ಧ ಪ್ರಾರಂಭ ಆಗೋಕ್ಕೆ ಮುಂಚೆ ಒಂದು ಪ್ರಸಂಗ ನಡೆಯುತ್ತೆ. ಅಲ್ಲೇನಾಯ್ತಂದರೆ, ಈ ರಾವಣನ ತಮ್ಮ ವಿಭೀಷಣ, ಅವನು ಬಹಳ ಸಾತ್ವಿಕ, ಅವನು ಪರಮ ದೈವಭಕ್ತ. ಅವನು ಎಷ್ಟು ಬುದ್ಧಿ ಹೇಳಿದ್ರು ಅಣ್ಣ ಕೇಳ್ತಿಲ್ಲ. ಕೊನೆಗೆ ಅವನು ತೊರೆದು ವಾಪಸ್ ರಾಮನ ಹತ್ರಕ್ಕೆ ಬರ್ತಾನೆ. ರಾಮನ ಹತ್ರಕ್ಕೆ ಬಂದಾಗ ಎಲ್ಲ ಕಪಿಗಳು ಒಂದೇ ಸಮಯ ಹೇಳ್ತಾರೆ, ಇಲ್ಲ ಇವ್ನು ರಾವಣನ ತಮ್ಮ, ಸೇರಿಸ್ಕೊಡ್ದು ಅಂತಾರೆ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಅದನ್ನೇ ಮಾತು ಹೇಳ್ತಿರ್ತಾರೆ. ಆದರೆ ಆಂಜನೇಯ ರಾಮನಿಗೆ ತಿಳಿಸ್ತಾನೆ, ಇಲ್ಲ ಅವನೊಬ್ಬ ನಿಷ್ಠಾವಂತ ನಿಮ್ಮ ಭಕ್ತ ಅವನು ಅಂತ. ಹಾಗಾಗಿ ವಿಭೀಷಣನ ಸೇರಿಸ್ಕೊಡ್ತಾನೆ. ಇದು ಆಂಜನೇಯ. ಅಲ್ಲಿಂದ ಆದ ನಂತರ ಯುದ್ಧ ಪ್ರಾರಂಭ ಆಯಿತು. ಅಲ್ಲೂ ಮತ್ತೊಂದು ಪ್ರಸಂಗ ನಡೀತು. ಅದೇನು ಅಂತಂದರೆ, ಇಂದ್ರಜಿತ್ ಬಿಟ್ಟಂಥ ಯಾವುದೋ ಒಂದು ಬಾಣದಿಂದ ಲಕ್ಷ್ಮಣ ಪೂರ್ತಿ ಜ್ಞಾನ ತಪ್ಪೋಗುತ್ತೆ. ರಾಮ ಅಳ್ತಾ ಕೂತಿದ್ದಾನೆ, ಏನು ಮಾಡೋದು ಇವಾಗ ಅಂತ. ಆಗ ಅಲ್ಲೊಬ್ಬರು ವೈದ್ಯರು, ಡಾಕ್ಟರ್ ಸುಷೇಣ ಅಂತ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ಏನು ಪ್ರಾಣಕ್ಕೆ ಅಪಾಯ ಇಲ್ಲ, ಆದರೆ ಅದಕ್ಕೊಂದು ಸೊಪ್ಪು ಬೇಕು, ಅದು ಸೊಪ್ಪು ತಂದರೆ ಅದನ್ನು ಕುಡಿಸಿದ್ರೆ ಸರಿ ಹೋಗುತ್ತೆ ಅಂತ. ಇದು ಶ್ರೀಲಂಕಾ. ಸೊಪ್ಪು ಎಲ್ಲಿದೆ ಅಂತಂದರೆ ಹಿಮಾಲಯದಲ್ಲಿದೆ. ಹಿಮಾಲಯ ಇಲ್ಲಿ, ಲಂಕಾ ಇಲ್ಲಿ. ಆಗ ಆಂಜನೇಯ ಹೇಳ್ತಾನೆ, ನಾನು ತರ್ತೀನಿ ಅಂತ ಹೇಳ್ತಾನೆ. ಒಂದೇ ನೆಗತಕ್ಕೆ ಹಾರಿ ಅಲ್ಲಿ ಸೊಪ್ಪನ್ನೆಲ್ಲ ಹುಡುಕ್ತಾನಲ್ಲ, ಸಂಜೀವಿನಿ ಸೊಪ್ಪು ಎಲ್ಲಿದೆ ಅಂತ ಗೊತ್ತಾಗಲ್ಲ. ಅದಕ್ಕೆ ಆ ಶಿಖರವನ್ನೇ ಕತ್ತರಿಸಿ ಬೆಟ್ಟನೇ ತಂದುಬಿಡ್ತಾನೆ. ಇದು ಅವನ ಕೌಶಲ್ಯ. ತಂದು ಸಂಜೀವಿನಿ, ಅದಕ್ಕೆ ಅವನಿಗೆ ಆ ಸೊಪ್ಪನ್ನ, ಆ ಸಂಜೀವಿನಿ ಸೊಪ್ಪೇನಿದೆ ಅದರ ಗಾಳಿಗೆನೆ ಅನೇಕ ಜನ, ಯಾರು ಕೋತಿಗಳೆಲ್ಲ ಬಿದ್ದೋಗ್ಬಿಟ್ಟಿತ್ತಲ್ಲೆಲ್ಲ ಕೂಡ, ವಾನರೆಲ್ಲ ಕೂಡ, ಅವ್ರಿಗೆಲ್ಲ ಜೀವ ಹೋಗ್ಬಿಡುತ್ತೆ. ಮತ್ತೆಲ್ಲರಿಗೂ ಜೀವ ಸಿಕ್ಬಿಡುತ್ತೆ. ಮತ್ತೆ ಅದು ತಂದು ಲಕ್ಷ್ಮಣನಿಗೆ ಅದರ ರಸ ಕುಡಿಸಿದ ನಂತರ ಲಕ್ಷ್ಮಣನಿಗೆ ಎಚ್ಚರ ಆಗುತ್ತೆ. ಅದಕ್ಕೆ ಆಂಜನೇಯನಿಗೆ ಇನ್ನೊಂದು ಹೆಸರು ಸಂಜೀವರಾಯ ಅಂತ. ಸಂಜೀವರಾಯ ಅಂದರೆ ಎಲ್ಲರೂ ಕೂಡ ಜೀವವನ್ನು ಕೊಡ್ತಕ್ಕಂಥವನು ಅಂತ. ಇನ್ನೊಂದು ಏನು ಅಂತಂದರೆ, ಅವ್ರಿಗೆ ಮುಖ್ಯ ಪ್ರಾಣ ಅಂತ ಕರಿತೀವಿ ನಾವು. ಯಾಕೆಂದರೆ ಭಗವಂತ ಸೃಷ್ಟಿ ಮಾಡಿದಂಥ, ಪ್ರಾರಂಭದಲ್ಲಿ ಸೃಷ್ಟಿ ಮಾಡಿದಂಥ ವಾಯು, ಇನ್ನೊಬ್ಬ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ಇನ್ನೊಬ್ಬರು ವಾಯುದೇವರು. ಆ ವಾಯುವೇ ಹನುಮಂತ. ವಾಯು ಅಂದರೆ ಮುಖ್ಯ ಪ್ರಾಣ. ನಮ್ಮ ಶರೀರದಲ್ಲಿ ಮುಖ್ಯವಾಗಿ ನಾವು ಬದುಕಬೇಕಾಗಿರ್ತಕ್ಕಂಥದ್ರೆ ಮುಖ್ಯ ಪ್ರಾಣ ಬೇಕಾಗ್ತದೆ. ಅದೇ ಉಸಿರು, ಪ್ರಾಣ, ವಾಯು ಎಲ್ಲ ಕೂಡ ಒಂದೇನೆ. ಹಾಗಾಗಿ ಅದು ಕೂಡ ಎಲ್ಲರೂ ಕೂಡ ಉಳಿಸ್ತಕ್ಕಂಥ, ಅದಕ್ಕೆ ಸಂಜೀವರಾಯ ಅಂತ ಅದಕ್ಕೆ ಹೆಸರು, ಇನ್ನೊಂದು ಹೆಸರು. ಇದು ಅಲ್ಲಿ ಯುದ್ಧದಲ್ಲಿ ಎಷ್ಟು ಪರಾಕ್ರಮ ತೋರಿಸ್ದ ಅಂತಂದ್ರೆ, ಇವನು ಯಾರು ಸಾಟಿನೇ ಇಲ್ಲ. ರಾವಣನ ಸಂಹಾರ ಮಾಡೋಕ್ಕಾರು ಕೂಡ ಇವನನ್ನ ಶ್ರೀರಾಮನ ತನ್ನ ಭುಜನ ಕೊಡಿಸ್ಕೊಂಡು ಓಡಾಡಿಸ್ತಾನೆ.
ಯಾಕಂದ್ರೆ ಅಷ್ಟೆತ್ರ ಬೆಳೆದಿರ್ತಾನೆ ಅವನಿಗೆ ಇದೆಲ್ಲ ಅನೇಕ ಪ್ರಸಂಗಗಳು ಬರ್ತೀವಿ. ಯುದ್ಧಕಾಂಡದ ತುಂಬ ಸ್ವಾರಸ್ಯವಾಗಿದೆ ಅದು. ಮತ್ತು ಒಂದ್ಸಲ ರಾವಣ ಎದುರು ಬದಲಾದಾಗ ರಾವಣಂಗೆ ಹೇಳ್ತಾನೆ, ನೋಡು ನಾವಿಬ್ಬರು ಯಾರು ಶಕ್ತಿವಂತರು ನೋಡೋಣ ಬಾ, ನೀ ನಂಗೊಂದೇಟು ಹೊಡಿ. ಆಂಜನೇಯ ಹೇಳ್ತಾರೆ, ನಂಗೊಂದು ಮುಷ್ಟಿ ಇದ್ದ, ನಂಗೊಂದು ಮುಷ್ಟಿಲು ಹೊಡಿ, ನಾನಿಗೊಂದು ಹೊಡಿತೀನಿ, ನೋಡೋಣ ಯಾರು ಜೋರಿದ್ದಾರೆ ಅಂತ. ಅದಕ್ಕೆ ರಾವಣ ಹೇಳ್ತಾರೆ, ಇಲ್ಲ ನೀನೇ ಮೊದಲು ಹೊಡಿ, ಆಮೇಲೆ ನಾನಿಗೆ ಹೊಡಿತೀನಿ ಅಂತ. ಅದಕ್ಕೆ ಆಂಜನೇಯ ನೆಗ್ತಾನೆ, ಬೇಡ ನಾನು ಹೊಡೆದ್ರೆ ನೀ ಇರೋದೇ ಅಲ್ಲ, ಹೊಡಿಯಕ್ಕೆ ನೀ ಎಲ್ಲಿರ್ತೀಯ ಆಮೇಲೆ, ಅದಕ್ಕೋಸ್ಕರ ನೀನೇ ಫಸ್ಟ್ ಹೊಡಿತಾರೆ. ಆಗ ಅವನಿಗೆ ಸ್ವಾಭಿಮಾನ, ಇಲ್ಲ ನೀನೇ ಹೊಡಿ ಅಂತ. ಒಂದೇಟು ಹೊಡಿತಾನೆ, ಅದು ತಡ್ಕೊಂಡೇ ಹೊಡಿತಾನೆ. ಒಂದೇಟ್ಗೆ ಅವ್ರು ರಕ್ತ ಕರ್ಕೊಂಡು ಕೆಳಗೆ ಬೀಳ್ತಾರೆ ರಾವಣ. ಆಮೇಲೆ ಇದ್ಬಿಟ್ಟು ಅಂಥ ಸಮಯದಲ್ಲೂ ಆಂಜನೇಯ ಹೋಗ್ಬಿಡ್ತಾನೆ, ನಿಜಕ್ಕೂ ಪರಾಕ್ರಮಿಯಪ್ಪ ನೀನೇನಂತ ಶಕ್ತಿವಂತ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಬೇರೆ ಕಡೆ ಯುದ್ಧಕ್ಕೆ ಹೋಗ್ತಾನೆ. ಇದು ಆಂಜನೇಯ. ಕೊನೆಗೆ ಇದೆಲ್ಲ ಯುದ್ಧ ಮುಗೀತು. ಯುದ್ಧದಲ್ಲಿ ಎಲ್ಲ ಕೂಡ ಗೆದ್ದಿದ್ದಾಯಿತು. ಮತ್ತು ಸೀತೆಯನ್ನು ಕರ್ಕೊಂಬರಕ್ಕೂ ಅದು ಒಂದು ಪ್ರಸಂಗ ಇದೆ, ಸಮಯ ಆಗಿದೆ, ಅದು ಇನ್ನೊಂದ್ಸತಿ ಕೇಳೋಣ. ಸೀತೆಯನ್ನು ಕರ್ಕೊಂಬರಕ್ಕೆ ಹೋದಂಥವನು ಆಂಜನೇಯನೇ ಅಶೋಕವನದಿಂದ. ಅದಾದ ನಂತರ ಎಲ್ಲರೂ ಕೂಡ ಮುಂದಕ್ಕೆ ವಾಪಸ್ ಬಂದು ಅಲ್ಲಿಂದ ಅಯೋಧ್ಯೆ ಕಡೆ ಪ್ರಯಾಣ ಮಾಡುತ್ತೆ. ಅಯೋಧ್ಯೆಗೆ ಹೋಗ್ತಾರೆ. ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತೆ. ಪಟ್ಟಾಭಿಷೇಕ ಆದ ನಂತರ ಅಲ್ಲಿ ಇವರೆಲ್ಲ ಬಂದಿರ್ತಾರೆ, ಸುಗ್ರೀವ, ಅಂಗದ, ಜಾಂಬವಂತ ಮತ್ತು ಎಲ್ಲ ವಾನರು ಬಂದು ಸೇರಿದ್ದಾರೆ. ರಾಜ ಮಹಾರಾಜರೆಲ್ಲ ಬಂದಿದ್ದಾರೆ. ಎಲ್ಲ ಆಯಿತು, ಎಲ್ರಿಗೂ ಉಡುಗೊರೆಗಳೆಲ್ಲ ಕೊಟ್ಟು ಬಹಳ ಭವ್ಯವಾಗಿ ಆಯಿತು. ಯಾವುದು ಅಭಿಷೇಕ ಆಯಿತು. ಆಗ ರಾಮಚಂದ್ರ ಒಂದು ಒಳ್ಳೆ ಮುತ್ತಿನ ಹಾರ, ಮುತ್ತು ಅಂದರೆ ಇವತ್ತಿನ ಪ್ಲಾಸ್ಟಿಕ್ ಮುತ್ತಲ್ಲ, ಸಮುದ್ರದೊಳಗೆ ಸಿಗತಕ್ಕಂಥ ಮುತ್ತು, ಬಹಳ ಕಾಸ್ಟ್ಲಿ ಅದು ಅಂತ ಒಂದು ಒಳ್ಳೆ ಮುತ್ತಿನ ಹಾರವನ್ನು ಸೀತೆಗೆ ಕೊರಳಿಗೆ ಹಾಕ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಸೀತೆ ಆ ಹಾರವನ್ನು ತಗೊಂಡು ರಾಮನ ಮುಖ ನೋಡ್ತಾನೆ. ಬರೇ ಮುಖ ನೋಡಿದ್ದಷ್ಟೇ, ನೋಡ್ತಾ ಇದ್ದಂಗೆ ರಾಮನಿಗೆ ಗೊತ್ತಾಯ್ತು. ಹೇಳ್ದ, ನೀನೇನು ಯಾಕೆ ನೋಡ್ತಿದ್ದೀನಿ ಗೊತ್ತಾಯ್ತು, ನೀ ಏನು ಬೇಕಾದ್ರೆ ಮಾಡೋದು, ನನ್ನ ಒಪ್ಪಿಗೆ ಇದೆ ಅಂತ ಹೇಳ್ತಾನೆ. ಅದು ಕಣ್ಣೊಳಗೆ ಹೇಳೋದಷ್ಟೆ. ಆಗ ಆ ಮುತ್ತಿನ ಹಾರವನ್ನು ಆಂಜನೇಯನಿಗೆ ಹಾಕ್ತಾನೆ. ಆಂಜನೇಯನಿಗೆ ಹಾಕ್ತಾಳೆ ಸೀತೆ, ನಾನು ಇದಕ್ಕಿಂತ ಇನ್ನೇನಪ್ಪ ಕೊಡಲಿ ನಿನಗೆ ಅಂತ. ಆದರೆ ಆಂಜನೇಯ ನಿರಪೇಕ್ಷ, ಏನನ್ನೂ ಬಯಸದೆ ಶ್ರೀರಾಮ ಪ್ರೀತಿಯನ್ನು ಒಂದರನ್ನೇ ಬಯಸಿದ್ದಾನೆ. ಅಂಥ ಒಂದು ಸನ್ಮಾನ ಆಂಜನೇಯನಿಗೆ ಆಗತ್ತೆ. ಇದೆಲ್ಲ ಆದಮೇಲೆ ಕೊನೆಯಲ್ಲಿ ಅಂದರೆ ಇನ್ನೆಷ್ಟೋ 1000 ವರ್ಷಗಳು ಆದ ನಂತರ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿದ್ದಂಥ ಯಾರ್ಯಾರು ಬರ್ತಾರೋ ಅವ್ರ ಜೊತೆ ಕರ್ಕೊಂಡು ಮುಕ್ತಿ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ, ಮುಕ್ತಿ ಬನ್ನಿ ಕರೀತಾರೆ. ಆ ಸಮಯದಲ್ಲಿ ಆಂಜನೇಯ ಬಂದಿರ್ತಾನೆ. ಆಂಜನೇಯನಿಗೆ ನೀನು ಬಾ, ನೀನು ಕರ್ಕೊಂಡು ಹೋಗ್ತೀನಿ ಅಂತ. ಆಗ ಆಂಜನೇಯ ಹೇಳ್ತಾನೆ, ಇಲ್ಲ ನಾನು ಬರೋಲ್ಲ ಅಂತ. ನನಗೆ ಎಲ್ಲಿಯ ತನಕ ಈ ಜಗತ್ತಿನಲ್ಲಿ ರಾಮಾಯಣ ಇರುತ್ತೋ ಅಲ್ಲಿಯ ತನಕ ನಾನು ರಾಮಾಯಣವನ್ನು ಕೇಳ್ತಾ, ರಾಮಾಯಣ ಹಾಡ್ತಾ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಅವನಿಂದ ಅನುಮತಿ ತಗೊಳ್ತಾನೆ. ಹಾಗಾಗಿ ಹನುಮಂತ ಚಿರಂಜೀವಿ, ಅವನು ಸದಾಕಾಲ ರಾಮಾಯಣದಲ್ಲೇ ತಜ್ಞನಾಗಿರ್ತಾನೆ. ಎಲ್ಲಿ ರಾಮಾಯಣ ನಡೀತೋ ಅಲ್ಲಿ ಅವನ ಪ್ರೆಸೆನ್ಸ್ ಇರುತ್ತೆ, ಅಲ್ಲಿರ್ತಾನೆ ಆಂಜನೇಯ. ಹೀಗೆ ಒಂದು ಆಂಜನೇಯನ ವ್ಯಕ್ತಿತ್ವ ಏನಿದೆ ತುಂಬ ಅಪಾರವಾದಂಥದ್ದು. ನಿರ್ದೋಷ, ಭಗವಂತನ ಅನನ್ಯ ಭಕ್ತ, ವೈರಾಗ್ಯ ಶಿಖಾಮಣಿ. ಅಂಥ ಆಂಜನೇಯನ ಇಡೀ ದೇಶದಲ್ಲಿ ಮತ್ತು ಬೇರೆ ಬೇರೆ ಕೂಡ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಏನೂ ಅಲ್ಲ. ಯಾಕಂದರೆ ಇದು ಆಂಜನೇಯ ಅಂತಂದರೆ, ರಾಮಾಯಣದಲ್ಲಿ ಆಂಜನೇಯನ ಪಾತ್ರ ಅಂದರೆ ಇದು ಶೂರ ನೋಡಿ, ಎಂದೂ ಕೂಡ ಒಂದು ಸೋಲ್ತಕ್ಕಂಥದ್ದಾಗಲಿ ಅಥವಾ ವಾಪಸ್ ಬರ್ತಕ್ಕಂಥದ್ದಾಗಲಿ, ಆತ್ಮವಿಶ್ವಾಸದ ಕೊರತೆಯಾಗಲಿ, ಶೀಲ ಚಾರಿತ್ರ್ಯದ ಕೊರತೆಯಾಗಲಿ ಯಾವುದೂ ಇಲ್ಲದೆ ಸದ್ಗುಣ ಸಂಪನ್ನ ಆಗಿರತಕ್ಕಂಥ ಹನುಮಂತ. ಹಾಗಾಗಿ ಮುಂದೆ ಬಂದಂಥ ಅನೇಕ ವರ್ಷಗಳಲ್ಲಿ ಕೂಡ ನೂರಾರು ಸ್ತುತಿಗಳು ಆಂಜನೇಯನ ಮೇಲಿದೆ. ತುಳಸಿದಾಸರು ಹನುಮಾನ್ ಚಾಲೀಸ ಮಾಡಿದ್ದಾರೆ. ಇವತ್ತಿಗೂ ಕೂಡ ದೇಶದಲ್ಲಿ ಎಲ್ಲ ಕಡೆಗೆ ಆ ಹನುಮಾನ್ ಚಾಲೀಸ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ವಾಯುಸ್ತುತಿ ಮತ್ತು ಆಂಜನೇಯನ ಮೇಲೆ ಬೇಕಾಷ್ಟು ಹಾಡುಗಳೆಲ್ಲ ಬಂದಿದೆ. ಅದಕ್ಕೋಸ್ಕರ ಆಂಜನೇಯನ ಬಗ್ಗೆ ನಾವು ಮೂಲ ರಾಮಾಯಣ ಓದಬೇಕು. ಓದಿದಾಗ ಇನ್ನೂ ಕೂಡ ಅನೇಕ ಸಂಗತಿಗಳನ್ನು ತಿಳ್ಕೊಳ್ತೀವಿ ಮತ್ತು ಎಲ್ರಿಗೂ ಕೂಡ ಒಂದು ಟಾರ್ಚ್ ಇದ್ದಂಗೆ ಸುಮ್ಮನೆ ಸ್ವಲ್ಪ ಗೊತ್ತಾಗಲಿ ಅಂತ ಇವತ್ತಿನ ಸಂಕ್ಷಿಪ್ತವಾಗಿ ಒಂದಿಷ್ಟು ಹೇಳಿರುವಂಥದ್ದು. ನಾವೆಲ್ಲ ಓದಿ ಆಂಜನೇಯನ ಬಗ್ಗೆ ತಿಳ್ಕೊಂಡು ಆಂಜನೇಯನ ಭಕ್ತರಾಗೋಣ ಅಂತ ಹೇಳ್ತಾ ಇವತ್ತು ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ಈ ಬರುವಂಥ ನಾಳೆಯಿಂದ ಹಿಡಿದು ಶುಕ್ರವಾರ